ಸತ್ಯವತೀ ಹೃದಯ ನಂದನೋ ವ್ಯಾಸಃ ಯಸ್ಯ ಹಾಸ್ಯ ಕಮಲ ಗಲಿತಂ ವಾಂಗ್ಮಯಮೃತಂ ಜಗತ್ಪಿಪತಿ ಕೃಷ್ಣಂ ವಂದೇ ಮಂಥಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀ ಮಧ್ವಕರಾರ್ಚಿತಂ ನಮಸ್ತೆ ಪ್ರಾಣೇಶ ಪ್ರಣತ ವಿಭವಾಯಾವನಿಮಗಾಃ ನಮಃ ಸ್ವಾಮಿನ್ ರಾಮಪ್ರಿಯತಮ ಹನುಮನ್ ಗುರುಗುಣ ನಮಸ್ತುಭ್ಯಂ ಭೀಮ ಪ್ರಬಲತಮ ಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ ಮಧ್ವಪ್ರದೇಶ ಸುದೃಶನ್ನೋ ಜಯ ಜಯ. ನಾವು ಆಚಾರ್ಯರಿಂದ ವಿಶೇಷವಾದ ಪ್ರಣವ ರಹಸ್ಯೋಪದೇಶ ಪಡೆದಂಥ ವಿಷ್ಣು ತೀರ್ಥರ ತಪಸ್ಸಿನ ಪ್ರಾಯ ಕಲಿಯುಗದಲ್ಲಿ ಯಾರು ಅಂಥ ತಪಸ್ಸು ಮಾಡಿದೆ ಇನ್ನೊಂದು ಉದಾಹರಣೆ ನಮಗೆ ಇತಿಹಾಸದಲ್ಲಿ ಸಿಗುವುದಿಲ್ಲ. ಅಸಾಧಾರಣವಾದ ತಪಸ್ಸಿನ ಒಂದು ಇತಿಹಾಸವನ್ನು ಸಂಕ್ಷಿಪ್ತವಾಗಿ ನಾರಾಯಣ ಪಂಡಿತರಿಗೆ ಹೇಳಲಿಕ್ಕೆ ಇಷ್ಟ ಇಲ್ಲ, ಬಿಡ್ಲಿಕ್ಕೂ ಇಷ್ಟ ಇಲ್ಲ, ಪೂರ ಹೇಳಲಿಕ್ಕೂ ದೇವಗುಹ್ಯ, ಹೇಳದೇ ಇರ್ಲಿಕ್ಕೂ ಮನಸ್ಸಿಲ್ಲ. ಆದ್ರಿಂದ ಅವರೇ ಹೇಳ್ತಾರೆ, ಹೇಳಬೇಕು ಅನ್ನುವ ಚಾಪಲ ತಡೀಲಿಕ್ಕಾಗುವುದಿಲ್ಲ. ಲೌಲ್ಯಾತ ಸಂಬಂಧಿತ ಮನಾಕ್ ಅಂಥ ವಿಷ್ಣು ತೀರ್ಥರ ಚರಿತ್ರೆಯನ್ನ ಹೇಳಿ ಮುಂದೆ ಇನ್ನು ಉಪಸಂಹಾರದ ಘಟ್ಟ. ನಾವು 24 ಶ್ಲೋಕಗಳನ್ನು ವಿಷ್ಣು ತೀರ್ಥರ ಚರಿತ್ರೆ ಬಗೆಗೆ ಅವರು ಬರೆದದ್ದನ್ನು ನೋಡಿದ್ದೇವೆ. ಇನ್ನು ಕೊನೆಯ ಘಟ್ಟಕ್ಕೆ ಒಂದು 5 ಶ್ಲೋಕಗಳಲ್ಲಿ ಆ ಚರಿತ್ರೆಯನ್ನು ಉಪಸಂಹಾರ ಮಾಡುತ್ತಾರೆ. ವಿಷ್ಣು ತೀರ್ಥರಿಗೆ ಶಿಷ್ಯರು, ಆಚಾರ್ಯರ 2 ಪ್ರಶಿಷ್ಯರು. ಆಚಾರ್ಯರ ಪ್ರಶಿಷ್ಯರಲ್ಲಿ ನಾರಾಯಣ ಭಟ್ಟರು ಉಲ್ಲೇಖ ಮಾಡೋದು ಇವರಿಬ್ಬರನ್ನೇ. ಆಚಾರ್ಯರ ಪ್ರಶಿಷ್ಯರು 2 ವಿಷ್ಣು ತೀರ್ಥರ ಶಿಷ್ಯರು. ಒಬ್ಬರು ಅನಿರುದ್ಧ ತೀರ್ಥರು, ಇನ್ನೊಬ್ಬರು ಬಾದರಾಯಣ ತೀರ್ಥರು, ಅಥವಾ ಅವರನ್ನ ಬಾದರಾಯಣ ತೀರ್ಥರು ಅಂತ ಹೇಳ್ತಾರೆ. ಅದರಲ್ಲಿ ವ್ಯಾಸ ತೀರ್ಥರು, ವೇದವ್ಯಾಸ ತೀರ್ಥರು ಅಂತ. ಈ ಅನಿರುದ್ಧ ತೀರ್ಥರು ಸುಬ್ರಹ್ಮಣ್ಯ ಮಠದ ಮೂಲಯತಿಗಳು, ವೇದವ್ಯಾಸ ತೀರ್ಥರು ಅಥವಾ ಬಾದರಾಯಣ ತೀರ್ಥರು ಸೋದೆ ಮಠದ. ಯಾಕಂದ್ರೆ ವಿಷ್ಣು ತೀರ್ಥರು 2 ಮಠಕ್ಕೂ ಪ್ರವರ್ತಕಾಚಾರ್ಯರಾಗಿದ್ದರು. ಸುಬ್ರಹ್ಮಣ್ಯ ಮಠದಲ್ಲಿ ಇದ್ದವರು ಅನಿರುದ್ಧ ತೀರ್ಥರು, ಸೋದೆ ಮಠದ ಅಧಿಪತಿಯಾಗಿದ್ದ ಮೊದಲನೇ ವಿಷ್ಣು ತೀರ್ಥರ ಉತ್ತರಾಧಿಕಾರಿಯಾಗಿ ಬಂದವರು ಬಾದರಾಯಣ ತೀರ್ಥರು ಅಥವಾ ವೇದವ್ಯಾಸ ತೀರ್ಥರು ಅಂತ. ಇದರ ತಮಾಷೆ ಏನು ಅಂತಂದ್ರೆ, ಅನಿರುದ್ಧ ತೀರ್ಥರು ವಿಷ್ಣು ತೀರ್ಥರಿಗೆ ಹೆಚ್ಚು ಇಷ್ಟವಾದ ಶಿಷ್ಯರು. ಅವರನ್ನು ಸುಬ್ರಹ್ಮಣ್ಯ ಮಠಕ್ಕೆ ಕಳಿಸಿದರು. ಅವರ ಅನಂತರದ ಶಿಷ್ಯರನ್ನ ಉಡುಪಿಯಲ್ಲಿ ಕೃಷ್ಣನ ಪೂಜೆಗೆ ನಡೆಸಿದರು. ಸುಬ್ರಹ್ಮಣ್ಯ ತೀರ್ಥರು ಸುಬ್ರಹ್ಮಣ್ಯ ಮಠಕ್ಕೆ ಕಳಿಸಿರತಕ್ಕಂಥ ಅನಿರುದ್ಧ ತೀರ್ಥರು ಪ್ರೇಷ್ಠ ಶಿಷ್ಯ ಅಂತಾರೆ. ಅವರಿಗೆ ಹೆಚ್ಚು ಇಷ್ಟದ ಶಿಷ್ಯ, ತುಂಬಾ ಪ್ರೀತಿಯ ಶಿಷ್ಯನನ್ನ ಸುಬ್ರಹ್ಮಣ್ಯಕ್ಕೆ ಕಳಿಸಿದ್ದಾರೆ. ನಮಗೆ ಇವತ್ತು ಸಿಗುವ ಅತ್ಯಂತ ಪುರಾತನವಾದ ವೃಂದಾವನ ಅಂದರೆ ಅನಿರುದ್ಧ ತೀರ್ಥರದ್ದು. ಅದು ಆಚಾರ ಸಾಕ್ಷಾತ್ ಶಿಷ್ಯರದ್ದು ಯಾರದ್ದೋ ವೃಂದಾವನ ಇಲ್ಲಿ ಸಿಗೋಲ್ಲ. ನಮ್ಮ ತೌಳವ ಭೂಮಿಯಲ್ಲಿ ನಮಗೆ ಸಿಗತಕ್ಕಂಥ ಅತ್ಯಂತ ಪುರಾತನ ವೃಂದಾವನ ಅಂದರೆ ಅನಿರುದ್ಧ ತೀರ್ಥರದ್ದು ಸುಬ್ರಹ್ಮಣ್ಯದಲ್ಲಿ ಇರುವಂತಹದ್ದು. ಅದು ಇವತ್ತಿಗೂ ಮಹಾಮಹಿಮಶಾಲಿಯಾಗಿ ಅದನ್ನ ಪೂಜೆ ನಡೀತಾ ಇದೆ. ಮತ್ತು ಆ ವೃಂದಾವನದ ಬುಡದಲ್ಲಿ ನಿರಂತರ ತುಂಬಾ ಹಾವುಗಳಿರ್ತವೆ. ಅದು ಎಲ್ಲಿ ತನಕ ಅದಕ್ಕೆ ಒಂದು ಕೋಣೆ ಮಾಡಬೇಕು ಅಂತ ಅದಕ್ಕೊಂದು ಭದ್ರವಾಗಿ ಯಾರ್ಯಾರೋ ಹೋಗಿ ಮುಟ್ಟೋದು ಗಿಟ್ಟೋದು ಅದಕ್ಕೆ ಸುತ್ತ ಒಂದು ಕೋಣೆ ಪ್ರಾಕಾರ ಮಾಡಿ ಅದನ್ನು ಭದ್ರ ಮಾಡಬೇಕು ಅಂತ ಅವರು ಪ್ರಯತ್ನ ಮಾಡಿದರೆ ಹಾವುಗಳು ಬಿಡಲೇ ಇಲ್ಲ. ಕಡೆ ಏನು ಮಾಡಿದ್ದಾರೆ ಅಂದರೆ, ಹಾವುಗಳು ಹೋಗ್ಲಿಕ್ಕೆ ಬಿಲ ಬಿಟ್ಟು ಕೋಣೆ ಮಾಡಿದ್ದಾರೆ. ತುಂಬಾ ಬಿಲ ಬಿಟ್ಟಿದ್ದಾರೆ ಸುತ್ತ. ಅದಕ್ಕೆ ಸುತ್ತಾಡ್ತಾ ಇರ್ತಾವೆ ಅಂತ. ಅನಿರುದ್ಧ ತೀರ್ಥರಿಗೆ ಸದಾ ಹಾವುಗಳ ರಕ್ಷೆ. ಅಲ್ಲಿ ಕೋಣೆ ಮಾಡ್ಲಿಕ್ಕೂ ಹಾವುಗಳು ಬಿಟ್ಟಿದೆ. ಅದನ್ನ ಬೇರೆ ವೃಂದಾವನಗಳು ಅಲ್ಲೆಲ್ಲ ಓಡುವುದಿಲ್ಲ ಹಾವುಗಳು. ಅಲ್ಲಿ ಸುಬ್ರಹ್ಮಣ್ಯದಲ್ಲಿ ಒಂದು 10-20 ವೃಂದಾವನಗಳಿವೆ. ಬೇರೆ ಯಾವ ವೃಂದಾವನ ಬಳಿ ಹಾವುಗಳು ಸುಳಿದಾಡೋದಿಲ್ಲ. ಇದನ್ನು ನಿಧಿ ಕಾಯುವ ಹಾಗೆ ಕಾಯ್ತಾ ಇದ್ದಾವೆ. ಆಗ ನಮಗೆ ಸಿಕ್ಕಿರುವ ಅತ್ಯಂತ ಪುರಾತನ ವೃಂದಾವನ ಅದು. ಅದರ ನಂತರ ಕೃಷ್ಣಾಪುರ ಮಠದ ಶ್ರೀವತ್ಸಾಂಕ ತೀರ್ಥದ ಕುಂದಾಪುರದ ಹತ್ತಿರ ವಾರಂಬಳ್ಳಿಯಲ್ಲಿದೆ. ಅದು ಜನಾರ್ದನ ತೀರ್ಥರ ಶಿಷ್ಯರೋ ಪ್ರಶಿಷ್ಯರೋ ಏನಾಗಿರೋ ಶ್ರೀವತ್. ಅದು 2 ಈಗ ನಮ್ಗೆ ಸಿಕ್ಕಿರುವ ಪುರಾತನ ವೃಂದಾವನ. ಆ ಅನಿರುದ್ಧ ತೀರ್ಥರ ಬಗ್ಗೆ ಮುಂದೆ ಹೇಳ್ತಾರೆ ನಾರಾಯಣ ಪಂಡಿತರು. ತೀವ್ರವ್ರತಃ ಅತೀಂದ್ರಿಯವಿತ್
ವಿದ್ಯಾರ್ಥಿ ತರ್ಕ ಪಂಡಿತ. ಅವರು ಎರಡು ಅವರ ಪಾಂಡಿತ್ಯದ ಬಗ್ಗೆ ಮತ್ತು ಅವರ ಸಾಧನೆಯ ಬಗ್ಗೆ ಎರಡು ವಿಷಯಗಳನ್ನು ಹೇಳಿದ. ತೀವ್ರ ವ್ರತಃ ಅಂದರೆ ಈ ಉಪವಾಸಾದಿ ವ್ರತಗಳಿಂದ ದೇಹದಂಡನೆ ಮಾಡಿಕೊಂಡೇ ಸದಾ ವ್ರತಾನುಷ್ಠಾನದಲ್ಲಿದ್ದವರು. ಒಂದು ಅನುಷ್ಠಾನದಲ್ಲಿ ಬಹಳ ನಿಷ್ಠೆ, ಬಹಳ ನಿಷ್ಠುರವಾದಂತಹ ವ್ರತಾನುಷ್ಠಾನಗಳಿಂದ ದೇಹದಂಡನೆ ಮಾಡಿಕೊಂಡವರು. ಮತ್ತೆ ಅನೇಕ ಸಿದ್ಧಿಗಳನ್ನು ಪಡೆದವರು. ಯಾಕೆಂದ್ರೆ ಅತೀಂದ್ರಿಯವಿತು ಅಂತ, ನಮ್ಮ ಕಣ್ಣಿಗೆ ಕಾಣದ್ದನ್ನ ಕಾಣುವ ಅಂದರೆ ದೂರಶ್ರವಣ, ದೂರದರ್ಶನ ಶಕ್ತಿಯನ್ನ ಪಡೆದಂಥ ಅತೀಂದ್ರಿಯ ಜ್ಞಾನವನ್ನು ಪಡೆದಿದ್ರು ಅವರು. ಇದು ನಾರಾಯಣ ಪಂಡಿತರ ಪ್ರತ್ಯಕ್ಷ ಅನುಭವವನ್ನು ಅವರು ಹೇಳೋದು. ಆಮೇಲೆ ವಿದ್ಯಾರ್ಥಿ, ಇದೆರಡು ಸಾಧನೆ, ಅವರ ತಪಸ್ವಿತೆ, ಅವರ ವ್ರತಾನುಷ್ಠಾನಗಳ ಜೊತೆಗೆ. ಆದರೆ ವಿದ್ಯಾರ್ಥಿ ಅಂತ ಅವರು ಜ್ಞಾನದ ಕಡಲೆ ಆಗಿದ್ರು, ಬಹಳ ದೊಡ್ಡ ವಿದ್ವಾಂಸ. ವಿದ್ಯೆಯಲ್ಲಿ ಎರಡು ವಿಧ, ಏನು ಅಂದ್ರೆ ಬೇಕಾದ ವಿದ್ಯೆ, ಬೇಡವಾದ ವಿದ್ಯೆ ಅಂತ, ವಿದ್ಯೆ ಮತ್ತು ಅವಿದ್ಯೆ ಅಂತ. ಅದರಲ್ಲಿ ಬೇಕಾದ ವಿದ್ಯೆಯಿಂದ ವಿದ್ಯಾರ್ಥಿ ಕಡಲೆ ಆಗಿದ್ರು, ಬೇಡವಾದ ವಿದ್ಯೆ ಒಂದುಂಟು, ತರ್ಕ ಅಂತ ಹೆಸರು ಅದಕ್ಕೆ. ಅದರಲ್ಲಿಯೂ ಯಾಕೆಂದ್ರೆ ಇನ್ನೊಬ್ಬರನ್ನ ಮುಖಭಂಗ ವಾದ ಮಾಡಿದವರಿಗೆ ಉತ್ತರ ಕೊಡ್ಲಿಕ್ಕೆ ಮಾತ್ರ ಹೊರತು ಅನುಷ್ಠಾನಕ್ಕೆ ಏನೂ ಉಪಯೋಗ ಇಲ್ಲ. ಅದಕ್ಕೆ ಅವಿದ್ಯೆ ಅಂತ ಇನ್ನೊಂದು ಹೆಸರು. ಅದರಲ್ಲೂ ಪಾಂಡಿತ್ಯ. ಯಾಕೆಂದ್ರೆ ಇವ್ರ ಹತ್ರ ಒಳ್ಳೆ ವಿದ್ವಾಂಸ, ಆದರೆ ಯಾರಾದ್ರು ಪ್ರಶ್ನೆ ಹಾಕಿದ್ರು ಸುಮ್ಮನೆ ಕೂತ್ಕೊಳ್ತಿದ್ರು ಅಲ್ಲ, ತರ್ಕ ಪಂಡಿತ. ಅವರು ತರ್ಕದಿಂದ ಬಂದ್ರೆ ತರ್ಕದಿಂದ ಉತ್ತರ ಕೊಟ್ಟು ಕಳಿಸುವಷ್ಟು ನ್ಯಾಯಶಾಸ್ತ್ರದಲ್ಲಿಯೂ ಪಾಂಡಿತ್ಯ, ತರ್ಕಶಾಸ್ತ್ರದಲ್ಲಿಯೂ ಪಾಂಡಿತ್ಯ ಇತ್ತು. ವಿಶೇಷತಃ ವೈದಿಕ ತರ್ಕಶಾಸ್ತ್ರ. ಯಾಕೆಂದ್ರೆ ವಿಷ್ಣುತೀರ್ಥ ಹೀಗೆ ನಿರ್ಣಯ ಮಾಡ್ಬೇಕಾದ್ರೆ ತರ್ಕದಿಂದ ನಿರ್ಣಯ ಮಾಡಬೇಕಂತ, ಯುಕ್ತಿಯಿಂದ. ಅಂಥ ತರ್ಕಶಾಸ್ತ್ರದಲ್ಲಿ ಪಂಡಿತ. ನಾನು ಇವರ ಬಗ್ಗೆ ಹೇಳುವಾಗ ಹೇಳಿದೆನು, ರಾಜರಾಜೇಶ್ವರರು ಸಮಧಿಗತ ಸಮಸ್ತ ನ್ಯಾಯಶಾಸ್ತ್ರ ಅಂತ ತರ್ಕಶಾಸ್ತ್ರದ ಅಧ್ಯಯನ ಹಿಂದೆ ಬಹಳ ಚೆನ್ನಾಗಿತ್ತು ಅಂತ ಅರ್ಥ. ನ್ಯಾಯಶಾಸ್ತ್ರವನ್ನು ಓದಿ ಅದರ ಹಿನ್ನೆಲೆಯಲ್ಲಿ ವೇದಾಂತವನ್ನು ಬಳಸಿಕೊಳ್ಳೋದು, ನ್ಯಾಯಶಾಸ್ತ್ರ ನಿಲ್ತಿರಲಿಲ್ಲ. ಹಾಗೆ ವಿದ್ಯಾರ್ಥಿ ತರ್ಕ ಪಂಡಿತ, ದೊಡ್ಡ ವಿದ್ವಾಂಸ ವೇದಾಂತದಲ್ಲಿ. ಅಷ್ಟೇ ತರ್ಕ ಮಾಡೋದು. ಯಾಕಂದ್ರೆ ಆಗ ಬೌದ್ಧರು ಬಂದು ತರ್ಕಕ್ಕೆ ನಿಂತರೆ ಅವ್ರಿಗೆ ಉತ್ತರ ಕೊಡ್ಬೇಕಲ್ಲ. ಅವರು ನಮ್ಮ ವೇದ ಮಂತ್ರಗಳನ್ನು ಹೇಳಿದ್ರೆ ಅವ್ರು ಕೇಳ್ತಿರ್ಲಿಲ್ಲ. ಅಂಥವರಿಗೆ ತರ್ಕದಿಂದಲೇ ಉತ್ತರ ಕೊಡೋದಕ್ಕೆ ಎಲ್ಲ ವಿಧದಿಂದಲೂ ಒಂದು ಪರಿಪೂರ್ಣವಾದ ವ್ಯಕ್ತಿತ್ವ. ತೀವ್ರವ್ರತಃ ಅತೀಂದ್ರಿಯವಿತ್ ವಿದ್ಯಾರ್ಥಿ ತರ್ಕ ಪಂಡಿತ ಅನಿರುದ್ಧ ಪದಾಧಾರ. ಅವರ ಹೆಸರು ಅನಿರುದ್ಧ ತೀರ್ಥರು ಅಂತ. ಸಾಮಾನ್ಯ ಆಚಾರ್ಯರು ತನ್ನ ಎಲ್ಲ ಶಿಷ್ಯರಿಗೂ ಚತುರ್ವಿಂಶತಿ ಮೂರ್ತಿಗಳ ಹೆಸರನ್ನು 8 ಜನ ಶಿಷ್ಯರಿಗೆ ಆ ಕೇಶವಾದಿ ದ್ವಾದಶದಲ್ಲಿ 4, ಸಂಕರ್ಷಣಾದಿ ದ್ವಾದಶದಲ್ಲಿ 4, ಆ 4 ಒಂದು ಹೆಸರು ಮಾತ್ರ 24 ಮೂರ್ತಿಯಲ್ಲಿ ತೀರದೇ ಇದ್ದದ್ದು ರಾಮತೀರ್ಥರು, ಕಣೀರು ಮಠದ ಸ್ವಾಮಿಗಳನ್ನು ಮಾತ್ರ ಅವರು ಚತುರ್ವಿಂಶತಿ ಮೂರ್ತಿಯಲ್ಲಿ ಸೇರಿದಲ್ಲ, ಬೇರೆ ಉಳಿದ ಎಲ್ಲ ಪದ್ಮನಾಭ ತೀರ್ಥರು ಚತುರ್ವಿಂಶತಿ ಮೂರ್ತಿಯಲ್ಲಿ ಸೇರಿದವರು. ಋಷಿಕೇಶ ತೀರ್ಥದಿಂದ ಶುರುವಾದ ಹೀಗೆ ಕೇಶವಾದಿ ದ್ವಾದಶ ಮೂರ್ತಿಗಳಲ್ಲಿ 4, ಸಂಕರ್ಷಣಾದಿ ದ್ವಾದಶ ಮೂರ್ತಿಗಳಲ್ಲಿ 4, ಮತ್ತೆ ಒಂದು ರಾಮನಾಮ, ಹೀಗೆ 9 ಹೆಸರು ನಗ್ತಿತ್ತು. ಇವರೂ ಕೂಡ ಒಂದು ಕೇಶವಾದಿ ಮೂರ್ತಿಯಲ್ಲಿ ಸೇರಿದಂಥ ವಾಸುದೇವ ಪ್ರತಿಮನ ಅನಿರುದ್ಧ, ಚತುರ್ವಿಂಶತಿ ಮೂರ್ತಿಯಲ್ಲಿ ಸೇರಿರತಕ್ಕಂಥ ಅನಿರುದ್ಧ ನಾಮವನ್ನು ಇಟ್ಟರು. ಇನ್ನೊಂದು ಅದರಲ್ಲಿ ಸೇರದೇ ಇದ್ದಂಥ ಬಾದರಾಯಣ ತೀರ್ಥ ಅಂತ ಇಟ್ಟರು. ಇವರು ಕೂಡ ಚತುರ್ವಿಂಶತಿ ಮೂರ್ತಿಯಲ್ಲಿ ಸೇರಿದ ಒಂದು ಹೆಸರು, ಸೇರಿದ 2 ಹೆಸರು ಇಟ್ಟಿದ್ದ. ಮೊದಲನೇ ಶಿಷ್ಯ ಬಹಳ ಪ್ರೇಷ್ಠ ಅಂತ ಹೇಳ್ತಾರೆ, ಬಹಳ ಇಷ್ಟ ಅಂತ. ಅನಿರುದ್ಧ ತೀರ್ಥರು ಅಂತಂದ್ರೆ ವಿಷ್ಣು ತೀರ್ಥರಿಗೆ ಭಾರಿ ಪ್ರೀತಿ. ಅವ್ರು ಹೇಳಿದಾಗ ಹೇಳ್ತಿದ್ರು ಗುರುಗಳಿಗೆ ಎಷ್ಟು ಸರಿ ಅಂದ್ರೆ ಏನಾದ್ರೂ ಕೆಲಸ ಆಗಬೇಕಾದ್ರೆ ವಿಷ್ಣು ತೀರ್ಥರ ಹತ್ರ ಅವರು ಸಿಕ್ತಿರ್ಲಿಲ್ಲ ಜನಸಾಮಾನ್ಯರಿಗೆ. ಸಿಕ್ಕಿದ್ರು ಅವರು ಆಗುದಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ವಾದ ಮಾಡುವವರು ಇಲ್ಲ ಅವರ ಎದುರು. ಅದಕ್ಕೆ ಅನಿರುದ್ಧ ತೀರ್ಥನ್ನು ಕಳಿಸೋದು, ನೀವು ಹೋಗಿ ಸ್ವಲ್ಪ ಹೇಳಿದ್ರು ಗುರುಗಳಿಗೆ, ನೀವು ಹೇಳಿದ್ರೆ ಬರ್ತಾರೆ. ಹೀಗೆ ಗುರುಗಳನ್ನ ಒಲಿಸಿಕೊಂಡ ಬಹಳ ಪ್ರೀತಿ ಪಾತ್ರನಾದ ಶಿಷ್ಯ. ಈಗ ಏನಾಗಿದೆ, ಇವರು ಹೋಗಿ ಹರಿಶ್ಚಂದ್ರ ಪರ್ವತದಲ್ಲಿ ತಪಸ್ಸಿಗೆ ಓದು ಬಿಟ್ಟಿದ್ದಾರೆ, ಬರಲೇ ಇಲ್ಲ. ಅವನು ಉಡುಪಿ ಕರ್ಕೊಂಡು ಬರಬೇಕು ಅಂತ ಆಸೆ ಇದೆ. ಒಮ್ಮೆ ಅವನ ದರ್ಶನ ಮಾಡಬೇಕು ಅಂತ ತಪಸ್ಸು ಮಾಡ್ತಾ ಇದ್ದವರು ಅಲ್ಲೇ ಕೂತಿದ್ದಾರೆ. ಒಮ್ಮೆ ಉಡುಪಿ ಕರ್ಕೊಂಡು ಬರಬೇಕು. ಪ್ರಾಯ ಹೀಗೂ ಇರಬಹುದು ಎಂದು ಹಿಂದೆ 2 ತಿಂಗಳಿಗೊಮ್ಮೆ ಯತಿಗಳು ಕೃಷ್ಣ ಪೂಜೆಯನ್ನು ಬದಲಿಸ್ತಿದ್ರಲ್ಲ, ಪ್ರಾಯ ವಿಷ್ಣು ತೀರ್ಥರ ಸರದಿ ಬಂದಿತ್ತೋ ಏನೋ. ವಿಷ್ಣು ತೀರ್ಥರು ಬರೋ ಆಲೋಚನೆ ಇಲ್ಲ, ಅನಿರುದ್ಧ ತೀರ್ಥರಿದ್ದಾರೆಲ್ಲ ಮಾಡ್ತಾರೆ ಅಂತ ಅವರು ಈ ಕಡೆ ಬರೋ ಯೋಚನೆ ಎಲ್ಲ ಅಲ್ಲೇ ಇದ್ದಾರೆ. ಈ ಕಡೆ ಜನರೆಲ್ಲ ವಿಷ್ಣು ತೀರ್ಥರು ಬಂದರೆ ಚೆನ್ನಾಗಿತ್ತು ಅಂತ ಅಪೇಕ್ಷೆ ಬಿಟ್ಟು ಕಡೆಗೆ ಪ್ರೇಷ್ಠ ಶಿಷ್ಯ ತಮಾಯು ಅನಿರುದ್ಧ ತೀರ್ಥರು ನಾ ಕರ್ಕೊಂಡು ಬರ್ತೀನಿ ಅಂತ ಹೋದರಂತೆ.
ಹರಿಶ್ಚಂದ್ರ ಪರ್ವತಕ್ಕೆ ಹೋದರು ಗುರುಗಳನ್ನು ಕರ್ಕೊಂಡು ಬರಲಿಕ್ಕೆ. ತೇನ ಸಂಪ್ರಾರ್ಥಿತಂ ಯಾತಂ ರೂಪಿಮೇಠಂ ಇಮಂ ಪುನಃ. ಅವರು ಹೋಗಿ ಪ್ರಾರ್ಥನೆ ಮಾಡಿಕೊಂಡ್ರು. ಬಹಳ ದಿವಸ ಆಯ್ತು ನೀವು ಉಡುಪಿಗೆ ಬಾರದೆ. ಉಡುಪಿಯ ಜನ ಕಾಯ್ತಾ ಇದ್ದಾರೆ ತಮ್ಮ ಬರವನ್ನ, ದಯವಿಟ್ಟು ಬರಬೇಕು ಅಂತೀಯಾ? ಹೋಗೋಣ ಅಂತ ಹೊರಟ್ಬಿಟ್ರು. ವಿಷ್ಣು ತೀರ್ಥರು ಹೊರಟು ಬಂದ್ಬಿಟ್ರು. ಈ ಘಟನೆ ಯಾವಾಗ ನಡೆದದ್ದು ಅನ್ನೋದು ನಮಗೆ ಸ್ಪಷ್ಟವಾಗುವುದಿಲ್ಲ. ಅಂದರೆ ಯಾವಾಗ ಅಂದರೆ ಯಾವ ಇಸುವಿ ಅಲ್ಲ ನಾನು ಹೇಳೋದು. ಆಚಾರ್ಯರು ಬದಲಿಗೆ ಹೋದ ಮೇಲೋ ಮೊದಲು ಅಂತ. ಬದಲಿಗೆ ಹೋದ ಮೇಲೆ ಈ ಘಟನೆ ನಡೆದದ್ದು ಅಂದ್ರೆ ಆಚಾರ್ಯರು ಬದಲಿಗೆ ಹೋದ ಮೇಲೆ ಮಧ್ವಿಜಯ ಬರೆದದ್ದು ಅಂತ ನಾವು ತೀರ್ಮಾನ ಮಾಡಬೇಕಾಗುತ್ತೆ. ಈ ಘಟನೆಯಲ್ಲಿ ಬರಬೇಕಾಗಿದೆ. ಪ್ರಸಂಗ ನೋಡಿದರೆ ಪ್ರಾಯ ಆಚಾರ್ಯ ಬದಲಿಗೆ ಹೋದ ಮೇಲೆ ಬರೆದ ಹಾಗೆ ಕಾಣುತ್ತೆ. ಆಚಾರ್ಯ ಬದಲಿಗೆ ಹೋದ್ಮೇಲೆ ಮಧ್ವಿಜಯ ರಚನೆ ಮಾಡಿದ್ದನ್ನು ತಪ್ಪೇನೂ ಇಲ್ಲ. ಆದರೆ ಅವರು ಬದಲಿ ಹೋದನ್ನು ಉಲ್ಲೇಖ ಮಾಡದೆ ಯಾಕೆ ಅಂತ ಒಂದು ಸಂದೇಹ ಕಾಣುತ್ತೆ ಅಷ್ಟೇ. ಪುಷ್ಪವೃಷ್ಟಿಗೆ ಮಾಂಗಲಿಕವಾಗಿ ನಿಲ್ಲಿ ಅಂತ ನಿಲ್ಲಿಸಿರಬಹುದು. ಅದರ ನಂತರ ಬದಲಿ ಹೋದ್ರು ಅಂತ ಹೇಳಬೇಕು, ಅದು ಹೇಳಲಿಲ್ಲ. ಮಂಗಲಾಂತವಾಗಿ ಆಗಬೇಕು. ಅಂತೂ ಪ್ರಾಯ ಆಚಾರ್ಯರು ನಿಮಗೆ ಹೇಳಬೇಕಾದ್ದನ್ನು ಹೇಳಿದ್ದೇನೆ, ಇದನ್ನು ಉಳಿಸಿಕೊಳ್ಳಿ ಅಂತ ತಾನು ಒಬ್ಬರೇ ಪಿಂಗಲಾಬ್ದೆ ಮಾಘಶುದ್ಧ ನವಮ್ಯಾಂ ಬದಲಿಲ್ಲೆಯೋ ಅವರು ಬದಲಿಗೆ ಹೊರಟು ಹೋಗಿದ್ದಾರೆ. ಆಮೇಲೆ ಇರಬೇಕು ಹೆಚ್ಚಿನ ಮಟ್ಟಿಗೆ ಅದು ನೋಡಿದರೆ, ಯಾಕೆಂದ್ರೆ ಮುಂದಿನ ಜನರ ವಿಸ್ಮಯ ನೋಡಿದರೆ ಅದು ಆಚಾರ್ಯರು ಬದಲಿಗೆ ಹೋದ ಮೇಲೆ, ಅಥವಾ ಎಲ್ಲೋ ದೇಶಾಂತರ ಸಂಚಾರ ಹೋಗಿ ವರ್ಷಗಟ್ಟಲೆ ಉಡುಪಿ ಬರಲಿಲ್ಲ, ಹಾಗೂ ಇರಬಹುದು. ಖಚಿತವಾಗಿ ಹೇಳೋದು ಕಷ್ಟ. ಅವ್ರು ಹೇಳ್ತಾರೆ, ಕೃಷ್ಣಜ್ಞಂ ಕೃಪಯಾ ಸ್ವೇಷು ಸಂಪ್ರಾಪ್ತಂ ಏನಿರೇ ಪ್ರಜಾ ಅಂತ. ವಿಷ್ಣು ತೀರ್ಥರು ಭಾರಿ ಭವ್ಯವಾದ ಪರ್ಸನಾಲಿಟಿ. ಆಚಾರ್ಯ ಹಾಗೆ, ಆಚಾರ್ಯ ತಮ್ಮ ಸುಮಾರು ಆಚಾರ್ಯ ಹಾಗೆ ಇದ್ದಾರೆ. ವಿಷ್ಣು ತೀರ್ಥನ ಇವರು ಕರ್ಕೊಂಡು ಬಂದರು. ಉಡುಪಿಯ ಜನ ಮಧ್ವಾಚಾರ್ಯ ವಾಪಸ್ ಬಂದರು ಅಂತ ಸಂಭ್ರಮ ಪಟ್ಟರಂತೆ. ಅಂದ್ರೆ ಅದು ನೋಡಿದರೆ ಹಾಗೆ ವ್ಯಕ್ತಿತ್ವ ಮಧ್ವಾಚಾರ್ಯ ತತ್ಪೃತಿ ಇದ್ದರಂತೆ ನೋಡ್ಲಿಕ್ಕೆ. ಅದರಿಂದ ಇವು ನಮ್ಮನ್ನು ಬಿಟ್ಟು ಬದಲಿ ಹೋದವರು ಮತ್ತೊಮ್ಮೆ ಬಂದರಲ್ಲ ಅಂತ ಸಂಭ್ರಮ ಪಟ್ಟರಂತೆ. ಕೃಷ್ಣಜ್ಞಂ ಕೃಪಯಾ ಸ್ವೇಷ ಸಂಪ್ರಾಪ್ತಂ. ಆಗಲಿ ನಮ್ಮ ಮೇಲೆ ಕೃಪೆ ಬಂತು, ಆಚಾರ್ಯ ಮತ್ತೆ ಬಂದರು ಅಂತ ಆಚಾರ್ಯವೇ ಬಂದರು ಅನ್ನುವಷ್ಟು ಜನ ತಿಳ್ಕೊಂಡ್ರು. ಮತ್ತೆ ಹತ್ತಿರ ಬಂದಾಗ ಆಚಾರ್ಯರೆಲ್ಲ ವಿಷ್ಣು ತೀರ್ಥರನ್ನು ತಿಳಿಯಿತು. ಅಂದ್ರೆ ಆಚಾರ್ಯ ಬಂದಷ್ಟು ಸಂತೋಷ ಆಯಿತು. ಹೀಗೆ ವಿಷ್ಣು ತೀರ್ಥರು ಮರಳಿ ಬಂದರು. ಮರಳಿ ಬಂದು ಸ್ವಲ್ಪ ಸಮಯ ಇದ್ದರೇನು, ಆವಾಗ ಅವರಿಗೆ ವಿಷ್ಣು ತೀರ್ಥರಿಗೆ ಇನ್ನೊಬ್ಬರು ಶಿಷ್ಯರಿದ್ದದ್ದನ್ನ ಈಗ ಉಲ್ಲೇಖ ಮಾಡ್ತಾರೆ. ಕವೀಂದ್ರ ತಿಲಕ ವಿದ್ವತ್ಶೇಖರ ತಪಸಾಗ್ರಣೀ ಅಂತ. ಇವರು ಮಹಾತಪಸ್ವಿ, ಮತ್ತೊಬ್ಬ ಶಿಷ್ಯರು ಮಹಾವಿದ್ವಾಂಸ. ಅಂದ್ರೆ ಎರಡೂ ಇತ್ತು, ವಿದ್ಯೆ ಮತ್ತು ಕರ್ಮ ಎರಡರಲ್ಲೂ. ಕರ್ಮದಲ್ಲಿಯೂ ಮಹಾತಪಸ್ವಿ, ಜ್ಞಾನದಲ್ಲಿ ವಿದ್ವತ್ಶೇಖರ, ವಿದ್ವಾಂಸರಲ್ಲಿ ಅಗ್ರಗಣ್ಯ. ಅದರ ಜೊತೆಗೆ ಇವರಲ್ಲೊಂದು ವಿಶೇಷ ಇತ್ತಂತೆ, ಅಂದ್ರೆ ಮಹಾಕವಿ ಅಂದ್ರು. ಏನ್ ಬೇಕಾದ್ರೂ ತಕ್ಷಣ ಕವನ ಬರೆದು ಶ್ಲೋಕ ರೂಪವಾಗಿ ಮಾತಾಡ್ಬಿಡುವರು. ಹಾಗಾಗಿ ಆಚಾರ್ಯರಿಗೆ ಭಾರಿ ಪ್ರೀತಿ ಅಂತೆ. ನೋಡಿ, ಅಜಿಂತ ತೀರ್ಥರ ಮೇಲೆ ವಿಷ್ಣು ತೀರ್ಥರಿಗೆ ಬಹಳ ಪ್ರೀತಿ, ಆಚಾರ್ಯರಿಗೆ ಈ ವೇದವ್ಯಾಸ ತೀರ್ಥರ ಮೇಲೆ ಪ್ರೀತಿ ಅಂತೆ. ಅವರು ಮಧ್ವ ಕೇಳಿ ಶುಕ ಅಂತ. ಆಚಾರ್ಯರು ಕೈಯಲ್ಲಿ ಅಂಗೈಯಲ್ಲಿ ಆಡುವ ಅರಗಿಣಿಯಂತೆ ಮುದ್ದಿಸಿದ ಶಿಷ್ಯ, ಪ್ರಶಿಷ್ಯ ಅಂತ. ಆಚಾರ್ಯರಿಗೆ ಬಹಳ ಪ್ರೀತಿ ಅಂತ. ಅಸ್ಯಾಭೂತ್ ಶಿಷ್ಯ ವ್ಯಾಸ ಪದಾರ್ಥ, ಅವರಿಗೆ ವ್ಯಾಸ ಪದಾಶ್ರಯ. ಇವರಿಗೆ ವೇದವ್ಯಾಸ ತೀರ್ಥರು ಅಂತ, ಅಥವಾ ಎರಡು ಥರ ಹೆಸರು ಪ್ರಾಚೀನ ಗ್ರಂಥಗಳಲ್ಲಿದೆ. ವೇದವ್ಯಾಸ ಇವರು ಹೇಳಿದ್ದು ವ್ಯಾಸ ತೀರ್ಥರು ಅಂತ, ನಾರಾಯಣ ಪಂಡಿತರು. ಅದನ್ನು ನಾರಾಯಣ ಪಂಡಿತರು ಯಾವತ್ತೂ ನೇರ ಹೆಸರು ಹೇಳೋದಿಲ್ಲ. ಪೂರ್ಣ ಪ್ರಜ್ಞರಿಗೆ ಪೂರ್ಣ ಬೋಧ ಅನ್ನೋದು, ನರಹರ ತೀರ್ಥರಿಗೆ ನರಸಿಂಹ ತೀರ್ಥ ಅನ್ನೋದು, ಅಚ್ಯುತ ಪ್ರಜ್ಞರಿಗೆ ಅಚ್ಯುತ ಪ್ರೇಕ್ಷಾ ಅನ್ನೋದು, ಬಾದರಾಯಣ ತೀರ್ಥರಿಗೆ ವ್ಯಾಸವದಾದ. ಅಯ್ಯ, ಹೆಸರು ಬದಲಿಸಿ ಹೇಳುವಂತಹದ್ದು ರೂಢಿ ಮಾಡಿಕೊಂಡು ಬಿಟ್ಟಿದ್ದಾರೆ. ನಾನು ನೇರ ಹೆಸರನ್ನು ಹೇಳುವುದಿಲ್ಲ. ಹಾಗಾಗಿ ವೇದಾಂಗ ತೀರ್ಥರು ಹೇಳ್ತಾರೆ, ಇದೊಂದು ಸಮಸ್ಯೆ. ಈಗ ವ್ಯಾಸಪದಾಶ್ರಯ ಅಂದ್ರೆ ಬಾದರಾಯಣ ತೀರ್ಥ ಇತ್ಯರ್ಥ ಅಂತ ಬರೀತಾರೆ. ಅವರ ಹೆಸರು ವ್ಯಾಸಪದದ ಸಮಾನಾರ್ಥಕವಾದ ಹೆಸರು ಬಾದರಾಯಣ ತೀರ್ಥ. ಆದರೆ ಈಗ ಸೋದೆ ಮಠದ ಗುರು ಪರಂಪರೆಯಲ್ಲಿ ಇವರು ಸೋದೆ ಮಠದ ಸ್ವಾಮಿಗಳು ವೇದಾಂತ ತೀರ್ಥರು. ಅವರು ಹೇಳ್ತಾರೆ, ಮೊದಲನೆಯ ಸ್ವಾಮಿಗಳು ವಿಷ್ಣು ತೀರ್ಥರ ಶಿಷ್ಯ ಬಾದರಾಯಣ ತೀರ್ಥರು ಅಂತ. ಆದರೆ ಈ ಗುರು ಪರಂಪರೆ ವೇದವ್ಯಾಸ ತೀರ್ಥರು ಅಂತ ಇರೋದು. ಅದು ಪ್ರಾಯ ಇಲ್ಲಿ ನರಹರ ತೀರ್ಥರಾಗಿ ನರಸಿಂಹ ತೀರ್ಥರು ಸೋದೆ ಮಾಡಿದವರು ಹೇಳಿದ ಹಾಗೆ ಮಧ್ವವಿಜಯ ನೋಡಿ ಮಾಡಿಕೊಂಡಿರ್ಬೋದು. ಬಾದರಾಯಣ ತೀರ್ಥರು ಅಂತವರ ಹೆಸರು ಅಂತ ಹೇಳ್ತಾರೆ. ಅಂದ್ರೆ ನಾಮಕರಣ ಮಾಡಿದದು ಅಂತ. ಯಾಕಂದ್ರೆ ವೇದಾಂತ ತೀರ್ಥರೇ ಮಠದವರು ಮತ್ತು ಬಹಳ ಪ್ರಾಚೀನರು. ಮಧ್ವವಿಜಯ ಆಗಿ 100 ವರ್ಷ ಕೂಡ ಆಗಿಲ್ಲ ಅವರು ಗ್ರಂಥ ರಚನೆ ವ್ಯಾಖ್ಯಾನ ಮಾಡುವಾಗ. ಹಾಗಾಗಿ ಬಾದರಾಯಣ ತೀರ್ಥರು ಅಂತ ಅವರ ಹೆಸರು ಅಂತ ಅವರು ಬರೀಬೇಕಾಗಿದೆ. ವ್ಯಾಸ ತೀರ್ಥ ಅಂತ ಹೇಳಬೇಕಿತ್ತು, ಮೂಲದಲ್ಲಿ ಇದ್ದ ಹೆಸರೇ. ಆದರೆ ಅವ್ರದ್ದು ಮೂಲ ನಾಮಧೇಯ ಬಾದರಾಯಣ ತೀರ್ಥರು ಇರಬೇಕು. ಆಮೇಲೆ ಹೇಗೆ
ನರಹರಿ ತೀರ್ಥರನ್ನ ಮಧ್ವಿಜಯ ನೋಡಿ ನರಸಿಂಹ ತೀರ್ಥವನ್ನು ಮಾಡಿಕೊಂಡ್ರು, ಅಚ್ಯುತ ಪ್ರಜ್ಞರನ್ನ ಮಧ್ವಿಜಯ ನೋಡಿ ಅಚ್ಯುತ ಪ್ರೇಕ್ಷಾಚಾರರು ಅಂತ ತಲೆಗೆ ಭ್ರಮೆ ಹತ್ತಿತಲ್ಲ ಪಂಡಿತರಿಗೆ, ಹಾಗೆ ವೇದವ್ಯಾಸ ತೀರ್ಥರು ಅಂತ ಮಧ್ವಿಜಯ ನೋಡಿ ಬಂದ ಬಳಕೆ ಇರಬೇಕು. ಅದು ಮೂಲದ ಲಿಂಕು, ಮೂಲದ ಪ್ರಜ್ಞೆ ತಪ್ಪಿ ಹೋದಾಗ ಆಗಿರತಕ್ಕಂಥ ಪ್ರಮಾದಗಳಿರಬಹುದು. ಬಾದರಾಯಣ ತೀರ್ಥರು ಅಂತ ಇನ್ನೊಬ್ಬರ ಶಿಷ್ಯ, ಅವರು ಮಧ್ವ ಕೇಳಿ ಶುಕ ಅಂತ, ಮಧ್ವಾಚಾರ್ಯ ಆಟದ ಅರಗಿಣಿ, ಅವರ ಕೈಯಲ್ಲಿ ಅರಗಿಣಿಯನ್ನು ಮುದ್ದಿಸುವಂತೆ ಆ ಮಗುವನ್ನು ಪ್ರೀತಿಸಿದ್ರು. ಅಂತಹ ಪ್ರೀತಿಯ ಪ್ರಶಿಷ್ಯ. ಹೀಗೆ ಒಬ್ಬರು ವಿಷ್ಣು ತೀರ್ಥರ ಕೇಳಿ ಶುಕ, ಒಬ್ಬರು ಮಧ್ವರ ಕೇಳಿ ಶುಕ, ಈ ಇಬ್ಬರು ವಿದ್ಯಾರ್ಥಿಗಳು ಪ್ರಶಿಷ್ಯರು ಆಚಾರ್ಯರದ್ದು. ಇನ್ಯಾವ ಪ್ರಶಿಷ್ಯರದ್ದು ಹೆಸರು ಉಲ್ಲೇಖಿಸುವುದಿಲ್ಲ. ಪ್ರಶಿಷ್ಯರಲ್ಲಿ ಇಬ್ಬರನ್ನೇ ಅವರು ಹೇಳೋದು. ಆಚಾರ್ಯರಿಗೆ ಅತ್ಯಂತ ಪ್ರೀತಿ ಪಾತ್ರರಾದವರು, ವಿಷ್ಣು ತೀರ್ಥರಿಗೂ ಅತ್ಯಂತ ಪ್ರೀತಿ ಪಾತ್ರರಾದಂತಹ ಇಬ್ಬರು ಶಿಷ್ಯರು. ವಿಷ್ಣು ತೀರ್ಥರು ಇಬ್ಬರಿಗೆ ಆಶ್ರಮ ಕೊಟ್ಟದ್ದು ಅಂತ ಕಾಣುತ್ತೆ. ಆಚಾರ್ಯರು 9 ಜನರಿಗೆ ಕೊಟ್ಟರೆ, ವಿಷ್ಣು ತೀರ್ಥರು ಇಬ್ಬರಿಗೆ ಆಶ್ರಮ ಕೊಟ್ಟರು. ಉಳಿದವರೆಲ್ಲ ಸುಮಾರಾಗಿ ಒಬ್ಬೊಬ್ಬರಿಗೆ ಆಶ್ರಮ ಕೊಟ್ಟರು. ವಿಷ್ಣು ತೀರ್ಥರು ಮಾತ್ರ ಇಬ್ಬರಿಗೆ ಆಶ್ರಮ ಕೊಟ್ಟರು. ಒಬ್ಬರು ಅನಿರುದ್ಧ ತೀರ್ಥರು ಸುಬ್ರಹ್ಮಣ್ಯ ಮಠದ ಉತ್ತರಾಧಿಕಾರಿಗಳಾದರು, ವೇದವ್ಯಾಸ ತೀರ್ಥರು ಅಥವಾ ಬಾದರಾಯಣ ತೀರ್ಥರು ಸೋದೆ ಮಠದ ಉತ್ತರಾಧಿಕಾರಿಗಳಾದರು. ಹೀಗೆ ಈ ಶಿಷ್ಯನ ಮಹಿಮೆಯನ್ನು ಆ ಶಿಷ್ಯನನ್ನು ಹೇಳಿದರು. ಪ್ರೇಷ್ಠ ಶಿಷ್ಯ, ಅವರು ಹೋಗಿ ವಿಷ್ಣು ತೀರ್ಥರನ್ನ ಕರ್ಕೊಂಡು ಬಂದರು. ವಿಷ್ಣು ತೀರ್ಥರು ಆ ಶಿಷ್ಯ ಹೇಳಿದಾಗ ಅಷ್ಟು ಪ್ರೀತಿ, ವಶಂವದ. ಹಾಗಿದ್ರೆ ಈ ಶಿಷ್ಯನು ಸಾಮಾನ್ಯ ಅಲ್ಲ, ವೇದವ್ಯಾಸ ತೀರ್ಥರು. ಯಾಕೆಂದರೆ ಅಸೌ ದಾಸ್ಯಂ ಧ್ರುವಂ ಯಾತಂ ಮಹಾಂತಂ ಹತಾಮಪಿ ವ್ಯಧಾದ ಅನುಗ್ರಹಂ ಕುರ್ವನ್ ಸಾಮರ್ಥ್ಯೈ ಕೌತುಕಂ ನೃಣಾಂ ಅಂತ ಅವರು ಮಹಾಸೇವೆ ಮಾಡಿದ್ರಂತೆ. ವಿಷ್ಣು ತೀರ್ಥರ ಸೇವೆ ಅನನ್ಯವಾಗಿ ಸೇವೆ ಮಾಡಿದ್ರು. ಅಸೌ ದಾಸ್ಯಂ ರೋಮ್ಯಾತಂ, ಆ ಅನನ್ಯವಾದಂತಹ ಗುರುದಾಸ್ಯ, ಗುರು ಸೇವೆ, ಗುರು ಶುಶ್ರೂಷೆಯಿಂದ ಹೇಳ್ತಾರೆ. ಬಾದರಾಯಣ ತೀರ್ಥರನ್ನ ಆ ಕಾಲದ ಮಹಾತ್ಮರನ್ನಾಗಿ ಮಾಡಿಬಿಟ್ರು ವಿಷ್ಣು ತೀರ್ಥರು. ಮಹತಾಮಪಿ ಮಹಾಂತಂ, ಆ ಕಾಲದಲ್ಲಿ ಯಾರನ್ನ ಜನರು ಮಹಾತ್ಮರನ್ನು ಕರೀತಿದ್ರು ಆ ಮಹಾತ್ಮರ ಸಾಲಿನಲ್ಲಿ ಅಗ್ರಗಣ್ಯರನ್ನಾಗಿ ಮಾಡಿಬಿಟ್ರು. ಅದಕ್ಕೆ ಕಾರಣ ವಿಷ್ಣು ತೀರ್ಥರನ್ನ ಅವರು ಮಾಡಿದ ನಿರಂತರ ಸೇವೆ. ವೇದಾತ್ ಅವರು ಅನುಗ್ರಹಂ ಕೊಡುವಂತ ಹೇಗೆ ಮಾಡಿದ್ರು ಅಂದ್ರೆ, ಅದು ತರಬೇತಿ ಮಾಡಿ 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 ಅರದು 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 ಕುಡಿಸಿ ಹಾಗಲ್ಲ, ಮತ್ತೆ ಅನುಗ್ರಹಂ ಕೊಡುವಂತ. ಹಿಂದಿನವರು ನಿನಗೆ ಭಗವದ್ ಅನುಗ್ರಹ ಆಗದಿಂದ ತಲೆ ಕೈ ಇಟ್ಟರೆ ಸಾಕು. ತನ್ನ ತಪಸ್ಸಾಮರ್ಥ್ಯದಿಂದ ಅವರನ್ನು ಎತ್ತರಕ್ಕೇರಿಸಿದ, ಅವರ ತಪಸ್ಸಾಮರ್ಥ್ಯ ಅನುಗ್ರಹ ಕೊಡುವ ಸಾಮರ್ಥ್ಯ, ತನ್ನ ತಪಶಕ್ತಿಯಿಂದ ಅವರ ಮೇಲೆ ತಲೆ ಕೈ ಇಟ್ಟು ಅವರನ್ನು ಲೋಕೋತ್ತರ ವ್ಯಕ್ತಿಯನ್ನಾಗಿ ಮಾಡಿಬಿಟ್ರಂತೆ. ಕೌತುಕಂನ ನಾಮ ಅಂತ ಜನರಿಗೆ ಆಶ್ಚರ್ಯ. ಬಾದರಾಯಣ ತೀರ್ಥರು ಹೇಗಿದ್ರು ಹೇಗಾಗಿಬಿಟ್ರು, ಏನ್ ಮಾಡಿದ್ರು ಇವರು ತಲೆ ಕೈ ಇಟ್ಟರು ಅಷ್ಟೇ. ವಿಷ್ಣು ತೀರ್ಥರ ಅನುಗ್ರಹ ಮಾತ್ರದಿಂದ ಅತ್ಯಂತ ಎತ್ತರಕ್ಕೆ ಏರಿಸಿಯವರನ್ನ ಊರಿನ ಜನ ವಿಸ್ಮಯ ಪಡುತ್ತರಂತೆ. ಏನು ವಿಷ್ಣು ತೀರ್ಥರದು, ಏನು ಮಾಡಿಬಿಟ್ರು ಪವಾಡ. ಬಾದರಾಯಣ ತೀರ್ಥನ ಇಷ್ಟು ಎತ್ತರಕ್ಕೆ ಏರಿಸಿಬಿಟ್ರಲ್ಲ, ಅಸಾಧಾರಣ ತಪಸ್ವಿ ಆಗಿಬಿಟ್ರವರು. ಇವರು ಸ್ವತಃ ತಪಸ್ಸು ಮಾಡಿ ಅವರು ಎರೆದು ಬಿಟ್ರು ತಪಸ್ಸಿನ ಪುಣ್ಯವನ್ನ. ಅವರು ತಪಸ್ಸು ಮಾಡದೇ ಎತ್ತರಕ್ಕೆ ಏರಿಬಿಟ್ರು. ಅಂದ್ರೆ ತಪಸ್ವಿಗಳಲ್ಲ ಅಂತಲ್ಲ, ಅವರು ನಿಜವಾದಂತಹ ಸಾಧನೆಗಿಂತಲೂ ಅವರ ಪೂರ್ವಜನ್ಮದ ಸುಕೃತದಿಂದ ಅಸಾಧಾರಣವಾದ ಎತ್ತರಕ್ಕೆ ಏರಿಸಿಬಿಟ್ರು. ಇಷ್ಟಾಗಿ ಇನ್ನು ಕೊನೆಯ ಘಟ್ಟ. ಇಷ್ಟೆಲ್ಲ ಮಾಡಿ ವಿಷ್ಣು ತೀರ್ಥರು ಉಡುಪಿಯಲ್ಲಿ ಎಷ್ಟು ಸಮಯ ಇದ್ರು, ಬಹಳ ಸಮಯ ಇರಲಿಲ್ಲ ಪ್ರಾಯ. ಹೊರಟ್ಬಿಟ್ರಂತೆ ಪುನಃ. ಹೊರಟ್ಬಿಟ್ರು, ಇನ್ನು ನನ್ನ ಕರೀಲಿಕ್ಕೆ ಬರಬೇಡ ಅಂದ್ರು ಶಿಷ್ಯನ ಹತ್ರ. ಅನಿರುದ್ಧ ತೀರ್ಥರು, ಇನ್ನು ಬರಬೇಡ. ಏನು ಆರೋಹ ದುರಾರೋಹಂ, ಮನುಷ್ಯ ಮಾತ್ರದವರು ಸ ನರೈಹಿ ಪ್ರೀತಿಕೃದ್ಧರೇ ಮಹಾಂತಂ ಮಹಿಮಾನಂಚ ಮಹೀಧ್ರಂಚ ಗೋಪ್ರಿಯಂ ಅಂತ. ಆಮೇಲೆ ಯಾವರು ಮನುಷ್ಯ ಮಾತ್ರದವರು ಏರಿಲಿಕ್ಕಾಗದ ಎತ್ತರದ ಮಹಿಮೆಯನ್ನು ಏರಿ ನಿಂತರು ವಿಷ್ಣು ತೀರ್ಥರು. ಅಷ್ಟೇ ಎತ್ತರದ ಪರ್ವತವನ್ನು ಏರಿ ನಿಂತರು. ಅದು ದುರಾರೋಪ. ವಿಷ್ಣು ತೀರ್ಥರು ತಪಸ್ಸು ಮಾಡ್ತಾ ಇರತಕ್ಕಂಥ ಗುಹಪ್ರಿಯಂ ಪರ್ವತಂ, ಕುಮಾರಾದ್ರಿ, ಸುಬ್ರಹ್ಮಣ್ಯದ ಮೇಲೆ ಇರತಕ್ಕಂಥ ಬೆಟ್ಟ. ಪ್ರಾಯ ಅವರಿಗೆ ಪ್ರೀತಿಯ ಶಿಷ್ಯರಾದ ಅನಿರುದ್ಧ ತೀರ್ಥರ ಜೊತೆಗೆ ಸುಬ್ರಹ್ಮಣ್ಯದಲ್ಲಿ ಸ್ವಲ್ಪ ಕಾಲ ಇದ್ದಿರಬೇಕು. ಅಲ್ಲಿಂದ ಬೆಟ್ಟ ಹತ್ತಿಬಿಟ್ರು. ಇನ್ನು ನೀವು ಸುಬ್ರಹ್ಮಣ್ಯಕ್ಕೂ ಕಲಿಬೇಡಿ, ಉಡುಪಿಗೂ ಕಲಿಬೇಡಿ ನನ್ನನ್ನು ಹತ್ತಿಬಿಟ್ರು. ನೋಡಿ, ಅವರು ಅವತಾರ ಸಮಾಪ್ತಿ ಮಾಡಲಿಲ್ಲ. ಆಚಾರ್ಯರು ದೇಹತ್ಯಾಗ ಮಾಡಲಿಲ್ಲ, ವಿಷ್ಣು ತೀರ್ಥರು ದೇಹತ್ಯಾಗ ಮಾಡಲಿಲ್ಲ. ಅವರ ಶಿಷ್ಯರಲ್ಲಿ ಉಳಿದ ಶಿಷ್ಯರೆಲ್ಲ ದೇಹತ್ಯಾಗ ಮಾಡಿದ್ದಕ್ಕೆ ದಾಖಲೆ ಇದೆ. ಬೃಂದಾವನ ಸಿಗದೆ ಇದ್ರು ದೇಹತ್ಯಾಗ ಮಾಡಿದ್ದಾರೆ. ಇವರಿಬ್ಬರು ದೇಹತ್ಯಾಗ ಮಾಡಲಿಲ್ಲ. ಅವರು ಬೆಟ್ಟದ ಮೇಲೆ ಕುಮಾರಾದ್ರಿಯ ಮೇಲೆ ಹತ್ತಿ
ಮನುಷ್ಯರು ಓಡಾಡದ ಶಿಖರದವನ್ನು ಏರಿ ಹೋಗಿ ಕೂತಿರುತ್ತೆ. ಇವತ್ತಿಗೆ ಕುಮಾರಾದ್ರಿಯ ಮೇಲೆ ಹೋಗ್ತಾರೆ, ಕುಮಾರ ಪರ್ವತದ ಮೇಲೆ ಹೋಗ್ಲಿಕ್ಕಾಗತ್ತೆ ಅಭ್ಯಾಸ ಇದ್ದವರು. ಬಹಳ ಕಷ್ಟ, ತುಂಬಾ ಆನೆಗಳಿದ್ದಾವೆ, ಆನೆಗಳು ಓಡಿಸ್ಕೊಂಡು ಬರ್ತವೆ. ಆದ್ರಿಂದ ಅವುಗಳನ್ನೆಲ್ಲ ತಪ್ಪಿಸಿಕೊಂಡು ಹೋಗುವ ಜಾಣತನ ಇರತಕ್ಕ ಕಾಡು ಮನುಷ್ಯರು ಅಲ್ಲಿ ಇರ್ತಾರೆ, ಮಲೆ ಕುಡಿಯೋರು, ಅವ್ರನ್ನೆಲ್ಲ ಕರ್ಕೊಂಡು ಕಷ್ಟದಲ್ಲಿ ಹೋಗ್ಬೋದು. ಒಬ್ಬೊಬ್ಬರು ಆದ್ರೆ ಆನೆಗಳು ಅಟ್ಟಿಸ್ಕೊಂಡು ಬಂದು ಬಿಡ್ತಾವೆ. ಭಾರಿ ಆನೆಗಳಿದ್ದಾವೆ ಅಲ್ಲಿ ಕುಮಾರ ಪರ್ವತದಲ್ಲಿ. ಅವು ಪ್ರಾಯ ವಿಷ್ಣು ತೀರ್ಥನ ಕಾಯ್ಲಿಕ್ಕೆ ಇರೋದು ಬೇರೆ ಎಲ್ಲ ಕಡೆಯಿಂದ ಜಾಸ್ತಿ ಇದ್ದಾವೆ. ಮುಂದೆ ಮನುಷ್ಯರು ಬಂದು ಕಾಟ ಕೊಡಬಾರದು, ಓಡಿಸಿಬಿಡ್ತಾವೆ ಮನುಷ್ಯರು ಬಂದರೆ. ಆನೆಗಳು ತುಂಬಾ ಇದ್ದಾವೆ. ಹಾಗಿದ್ದು ಮೇಲಕ್ಕೆ ಹೋಗ್ಲಿಕ್ಕೆ ಬರ್ತದೆ, ಅದೇ ಮಲೆ ಕುಡಿಯರನ್ನ ಕರ್ಕೊಂಡು ಮೇಲಕ್ಕೆ ಹೋಗ್ಲಿಕ್ಕೆ ಬರ್ತದೆ. ಮೇಲಕ್ಕೆ ಹೋದ್ರೆ ಕುಮಾರ ಪರ್ವತದಲ್ಲಿ ವಿಷ್ಣು ತೀರ್ಥರು ತಪಸ್ಸು ಮಾಡ್ತಾ ಇರುವ ಶಿಖರ ಅಂತ ದೂರದಲ್ಲಿ ತೋರಿಸ್ತಾರೆ. ಅಲ್ಲಿ ಹೋಗ್ಲಿಕ್ಕೆ ಆಗೋದಿಲ್ಲ, ದುರ್ಗಮ. ಅದು ಯಾವುದೋ ಒಂದು ಶಿಖರಕ್ಕೆ ಹೋಗ್ತಾರೆ, ಅದರ ಆಚೆ ಇರತಕ್ಕ ಇನ್ನೊಂದು ಶಿಖರದಲ್ಲಿ ವಿಷ್ಣು ತೀರ್ಥರು ತಪಸ್ಸು ಮಾಡ್ತಾ ಇರುವ ಜಾಗ ಅಂತ ತೋರಿಸ್ತಾರೆ ಕೆಲವರು. ಇನ್ನು ಕೆಲವರು ಇದೆಲ್ಲ ವದಂತಿಗಳು, ನನಗೆ ಗೊತ್ತಿಲ್ಲ, ಆದ್ರಿಂದ ನಾನಿದನ್ನ ನಿಮಗೆ ಸಾಕ್ಷ್ಯಾಧಾರ ಸಹಿತ ಹೇಳಲಾರೆ. ಕೆಲವರು ಹಳಬರು ಹೇಳುವುದನ್ನು ಕೇಳಿದ್ದೇನೆ. ಅವರ ಹಳಬರು ಕೂಡ ಇನ್ನೊಬ್ಬರು ಅವರ ಹಳಬರು ಹೇಳುವುದನ್ನು ಕೇಳಿ ಹೀಗೆ ಅದು ಕಥೆಯೇ ಯಾರೋ ಒಬ್ಬರು ಕಪೋಲ ಕಲ್ಪಿತ ಇರಬಹುದು, ಸತ್ಯ ಇರಬಹುದು, ಅಸಂಭಾವಿತ ಏನೂ ಅಲ್ಲ. ಆದರೆ ಎಷ್ಟು ಅದರ ಪ್ರಾಮಾಣಿಕ, ಯಾಕಂದ್ರೆ ಅಲ್ಲಿ ರಾತ್ರಿ ಹೊತ್ತು ಇವರಿಗೆ ನಾವು ಹೋಗಿ ಸೇರುವ ಜಾಗ ಉಂಟಲ್ವ, ವಿಷ್ಣು ತೀರ್ಥರು ಇರುವ ಗುಹೆ ಹತ್ರ ಹೋಗ್ಲಿಕ್ಕೆ ಆಗುದಿಲ್ಲ, ಅದು ಬಹಳ ದುರ್ಗಮವಾಗಿದೆ. ಕಡಿದಾದ ಶಿಲೆ ಹತ್ತಿ ಹೋಗ್ಬೇಕು, ಹೋಗ್ಲಿಕ್ಕೆ ಆಗುದಿಲ್ಲ. ಆದರೆ ಈಚೆ ಬದಿಯಲ್ಲಿ ರಾತ್ರಿ ತಂಗಿದರೆ, ಸಾಮಾನ್ಯವಾಗಿ ರಾತ್ರಿಯಲ್ಲಿ ಯಾರು ಉಳಿಯೋದಿಲ್ಲ. ಕೆಲವರು ಹೇಳ್ತಾರೆ ರಾತ್ರಿ ತಂಗಿದರೆ ಆ ಗುಹೆಯಿಂದ ವೇದಘೋಷ ಕೇಳಿಸುತ್ತೆ, ಘಂಟಾನಾದ ಕೇಳಿಸುತ್ತೆ. ಕೇಳಿದವರು ಉಂಟು ಅಂತ, ಯಾರು ನಾನು ಕೇಳಿದ್ದೇನೆ ಅಂತ ಹೇಳಿಲ್ಲ ನನಗೆ, ಅದನ್ನು ಕೇಳಿದವರು ಉಂಟು ಅಂತ, ಅವ್ರಿಗೆ ಹೇಳಿದವರು ಕೇಳಿದವರು ಉಂಟು ಅಂತ ಹೇಳಿದ್ದೆ. ಅದರಿಂದ ಉಂಟು ಇರೋ ನನಗೆ ಗೊತ್ತಿಲ್ಲ. ಆದರೆ ಇದು ಅಸಂಭಾವಿತ ಏನೂ ಅಲ್ಲ. ಇಂಥದ್ದು ಇವತ್ತಿಗೂ ಕೂಡ ಅಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ದು ವಾದರಾಜರು ಈ ಮಾತನ್ನು ಹೇಳ್ತಾರೆ. ಅವರು ಇವತ್ತಿಗೂ ಹಾಗಾಗಿ ಆಚಾರ್ಯರಂತೆ ಅವತಾರ ಸಮಾಪ್ತಿ ಮಾಡದೆ ಸಾವಿರ ವರ್ಷಗಳ ಕಾಲ ತಪಸ್ಸು ಮಾಡ್ತಾ ಕೂತ ಒಬ್ಬ ಅಪೂರ್ವ ಸಾಧಕ, ಅಪೂರ್ವ ಅವತಾರ ಪುರುಷ ವಿಷ್ಣು ತೀರ್ಥರು ಅವರಲ್ಲಿ ಇದ್ದಾರೆ. ಮುಂದೊಂದು ಕಾಲಕ್ಕೆ ಆಚಾರ್ಯರ ಸಿದ್ಧಾಂತ ಪೂರ್ತಿ ಕಣ್ಮರೆಯಾದಾಗ ಮತ್ತೆ ಉಡುಪಿಗೆ ಬರ್ತಾರೆ ಅನ್ನುವಂತಹ ನಂಬಿಕೆ ಕೂಡ ಬೆಳೆದುಕೊಂಡು ಬಂದಿದೆ. ಹೀಗೆ ಅಂತೂ ಅವರಲ್ಲಿ ತಪಸ್ಸು ಮಾಡ್ತಾ ಇದ್ದಾರೆ ಅನ್ನೋದಕ್ಕೆ ಕುರುಹುಗಳು ಇವತ್ತಿಗೂ ಸಿಗ್ತವೆ. ಎಷ್ಟು ವಿಷಯ ಅಂತ ಸಾಧನೆಯ ಎತ್ತರಕ್ಕೇರಿದರು, ಮಹಿಮೆಯ ಎತ್ತರಕ್ಕೇರಿದರು, ಬೆಟ್ಟದ ಎತ್ತರಕ್ಕೇರಿದರು. ನಾವು ಬೆಟ್ಟದ ಕೆಳಗೇ ಕೂತು ಮೇಲಕ್ಕೆ ಕಣ್ಣು ಹಾಯಿಸಿದೆವು, ಕಾಣಿಸಲಿಲ್ಲ ಅವರಷ್ಟೇ. ನಾವು ಎತ್ತರಕ್ಕೇರುವ ಪ್ರಯತ್ನವೇ ಮಾಡಲಿಲ್ಲ. ನಾವು ಕೆಳಗಿಂದಲೇ ಇನ್ನೂ ಕುಣಿ ತೋಡಿ ಕೆಳಕ್ಕಿಳಿಯೋದು ಮೇಲೆ ನೋಡೋದು ಅಷ್ಟೇ, ಕುಣಿ ತೋಡುವುದು ಕೆಳಕ್ಕಿಳಿಯೋದು ಮೇಲೆ ನೋಡೋದು. ನಾವು ಮೇಲಕ್ಕೆ ಹೋಗೋ ಪ್ರಯತ್ನವೇ ಮಾಡಲಿಲ್ಲ. ಹಾಗಾಗಿ ಮೇಲಕ್ಕೆ ಹೋದವರು ಮೇಲಕ್ಕೆ, ಕೆಳಕ್ಕೆ ಹೋದವರು ಕೆಳಕ್ಕೆ, ಗ್ಯಾಪ್ ನಿರ್ಮಾಣ ಆಗ್ತಾ ಹೋಯ್ತು. ಇಲ್ಲಿಗೆ ವಿಷ್ಣು ತೀರ್ಥರ ಅಸಾಧಾರಣವಾದ ಮಹಿಮೆಯನ್ನ ನಿರೂಪಿಸಿದ ನಾರಾಯಣ ಪಂಡಿತರು ಆಚಾರ್ಯರ ಇನ್ನೊಬ್ಬ ಶಿಷ್ಯ ಪದ್ಮನಾಭ ತೀರ್ಥರ ಬಗ್ಗೆ ಮುಂದೆ ಹೇಳ್ತಾರೆ. ಈ ಎರಡು ವ್ಯಕ್ತಿಗಳಲ್ಲಿ ಎರಡು ಮುಖವನ್ನ ಅವರು ತೋರಿಸ್ತಾರೆ. ವಿಷ್ಣು ತೀರ್ಥರು ಇಂಟ್ರೋವರ್ಟ್, ಬಹಳ ಅಂತರ್ಮುಖ. ಅವರು ಚತುರೋಸೌ ಪ್ರವಚನೆ ಮನುಸಿದ್ಧ ಸಂಸಿದ್ಧಿಮಾನ್ ಅಂತ ಬಹಳ ಪ್ರವಚನ ಪ್ರಚಂಡವಾಗಿ ಪ್ರವಚನ ಮಾಡುವ ಶಕ್ತಿ ಇದ್ರೂ ಕೂಡ ಅವರು ಹೆಚ್ಚು ಪ್ರವಚನ ಮಾಡುತ್ತಾ ಸುತ್ತಾಡಿದವರಲ್ಲ, ಅಂತರ್ಮುಖ. ಹೀಗೆ ಬೆಟ್ಟದಲ್ಲಿ ಹೋಗಿ ಯಾರು ಇಲ್ಲದಿದ್ದಲ್ಲಿ ಹೋಗಿ ತಪಸ್ಸು ಮಾಡ್ತಾ ಕೂಡುವವರು. ಜನರಿಗೆ ಪ್ರವಚನ ಮಾಡ್ತಾ ಊರಲ್ಲಿ ಅಡ್ಡಾಡುವುದು ಕಡಿಮೆ, ಬಹಳ ಅಂತರ್ಮುಖ ವ್ಯಕ್ತಿತ್ವ. ಅಂತರ್ಮುಖ, ಅವರಿಗೆ ಆ ಸಾಧನೆ ತಪಸ್ಸು ಅದರಲ್ಲಿ ಆಸಕ್ತಿ. ಪದ್ಮನಾಭ ತೀರ್ಥರದ್ದು ಎಕ್ಸ್ಟ್ರೋವರ್ಟ್ ಪರ್ಸನಾಲಿಟಿ ಅಂತ, ಅವರು ಎಲ್ಲಾ ಕಡೆ ಹೋಗಿ ಪ್ರವಚನ ಮಾಡೋದು. ಅಂದ್ರೆ ಜನರನ್ನ ದಂಗುಬಡಿಸುವಂತಹ ಪ್ರವಚನ ಶಕ್ತಿ ಇತ್ತು ಅವರಿಗೆ, ಅಂಥ ಪಾಂಡಿತ್ಯ ಇತ್ತು. ಅದರಿಂದ ಅವರು ಎಲ್ಲ ಕಡೆ ಹೋಗಿ ಪ್ರವಚನ ಮಾಡೋರು. ಪ್ರವಚನ ಮಾಡಿ ಆಚಾರ್ಯ ಸಿದ್ಧಾಂತವನ್ನು ಜನಕ್ಕೆ ಮುಟ್ಟಿಸುವ ಕೆಲಸವನ್ನ ಹೆಚ್ಚು ಮಾಡಿದ್ರು. ಹೀಗೆ ಒಬ್ಬರು ಅಂತರ್ಮುಖಿ, ಒಬ್ಬರು ವ್ಯಕ್ತಿತ್ವ ಬಹಿರ್ಮುಖ. ಅದನ್ನು ಹೇಳ್ತಾರೆ, ಆಕೃಷ್ಟೋಸು ಗುಣೈರು ವ್ಯಾಪ್ತೈ. ಆಚಾರ್ಯರ ಜಗದ್ವ್ಯಾಪಿಯಾಗಿರತಕ್ಕಂಥ ಆ ಪಾಂಡಿತ್ಯ, ಅವರ ಅಸಾಧಾರಣ ಶಕ್ತಿ, ಅವರ ಅವತಾರ ಪುರುಷತ್ವ, ಇದನ್ನೆಲ್ಲ ನೋಡಿ ಕೇಳಿ ಕಣ್ಣಾರೆ ಕಂಡು ಆಕೃಷ್ಟ ಅಂತ ಅವರ ಆಕರ್ಷಣೆ ಒಳಗಾದವರು. ಈ ಗ್ರಾವಿಟೇಷನ್ ಎಳ್ಕೊಂಡು ಬಂತು. ಎಲ್ಲಿಂದ? ಗೋದಾಯ ಉಪಾಯ. ಗೋದಾವರಿ ತೀರದಲ್ಲಿದ್ದಂಥ
ವ್ಯಕ್ತಿಯವರು, ದೊಡ್ಡ ವಿದ್ವಾಂಸ. ಆ ಕಾಲದಲ್ಲಿ ಗೋದಾವರಿ ತೀರದಲ್ಲಿ ಇಲ್ಲಿ ಹಾಗೆ ತಿರುಕುರ ಪಂಡಿತರು ಆ ಥರ ಏನಾದರೂ ವಾಕ್ಯಾರ್ಥ ಬಂದ್ರೆ ಇವ್ರ ಹತ್ರ ಹೋಗಬೇಕು, ಇವರು ತೀರ್ಮಾನ ಹೇಳಬೇಕು. ಅಂಥ ಪಂಡಿತ ಮಂಡಲಿಗೆ ಮುಖಂಡನಾಗಿದ್ದಂಥ ಪ್ರಚಂಡ ವಿದ್ವಾಂಸ. ಆದರೆ ಆಚಾರ್ಯರ ಜ್ಞಾನ, ಆಚಾರ್ಯರ ಆ ಒಂದು ಉನ್ನತಿಕೆಯನ್ನು ಕಂಡು ಅದರ ಆಕರ್ಷಣೆಗೆ ಒಳಗಾಗಿ ಗೋದಾವರಿ ತೀರದಿಂದ ಬಂದು ಆಚಾರ್ಯ ಕಾಲ್ಗುಡಕ್ಕೆ ಬಂದು ಸೇರಿಕೊಂಡಿರುತ್ತೆ. ನನ್ನನ್ನು ನಿಮ್ಮ ಶಿಷ್ಯರನ್ನಾಗಿ ಸ್ವೀಕರಿಸಿ ಅಂತ. ಹಾಗೆ ಯಾರು ಅಂದರೆ ಪದ್ಮನಾಭ ತೀರ್ಥಾಖ್ಯ ಶಿಷ್ಯೋ ಅನ್ಯ ಅಭೂತ್ ಸುಚೇತಸ. ಹಾಗೆ ಇನ್ನೊಬ್ಬ ಆಚಾರ್ಯರಿಂದ ವಿಶೇಷ ಅನುಗ್ರಹ ಪಡೆದು ಬಹಿರ್ಮುಖವಾಗಿ ಆಚಾರ್ಯರ ಸಿದ್ಧಾಂತದ ಪ್ರಚಾರದಲ್ಲಿ ಮಹತ್ವದ ಸಾಧನೆ ಮಾಡಿದಂಥ ಇನ್ನೊಬ್ಬ ಶಿಷ್ಯ ಇದ್ರು. ಅವರು ಗೋದಾವರಿ ತೀರದಿಂದ ಬಂದವರು, ಪದ್ಮನಾಭ ತೀರ್ಥರು ಅಂತ ಅವರಿಗೆ ಆಚಾರ್ಯ ಇಟ್ಟ ಹೆಸರು. ಅದರ ಮೊದಲವರ ಹೆಸರು ಶ್ಯಾಮಾಶಾಸ್ತ್ರಿಗಳು ಅಂತ ಏನೇನೋ ಹೇಳ್ತಾರೆ. ಅದು ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ. ಯಾಕೆಂದ್ರೆ ಈ ಗುರು ಪರಂಪರೆಯ ಕಥೆಗಳುಂಟಲ್ಲ, ಇನ್ನು ಯಾವುದನ್ನು ನಂಬುದು ಬಿಟ್ಟು ನಾನು ಬಹಳ ದಿವಸ ಆಯ್ತು. ಯಾಕೆಂದ್ರೆ ಅವೆಲ್ಲ ಬರೇ ಕಟ್ಟು ಕಥೆಗಳನ್ನು ಕಟ್ಟಿಯೇ ಗುರು ಪರಂಪರೆ ಬರೆಯುವ ಅಭ್ಯಾಸ ನಮ್ಮ ಜನಕ್ಕಾಗಿ ಹೋಗಿದೆ. ಅದನ್ನು ಅಥೆಂಟಿಕ್ ಆಗಿ ಒಪ್ಪಲಿಕ್ಕೆ ಬರೋದಿಲ್ಲ. ನಾರಾಯಣ ಪಂಡಿತರು ಹೇಳಿದರೆ ಕಣ್ಮುಚ್ಚಿ ಒಪ್ಪಬಹುದು. ಆಮೇಲೆ ಬರೆದದ್ದೆಲ್ಲ ಕೈವಾಡಗಳು, ತಮಗೆ ಬೇಕಾದ ಹಾಗೆ ಕಥೆಗಳನ್ನು ತಿರುಚಿ ಬರೆದದ್ದು ಸಾಕಷ್ಟು ನಮ್ಮ ಕಣ್ಮುಂದೆ ಇರುವುದರಿಂದ ಏನು ಇತಿಹಾಸವನ್ನು ಅವರ ಪೂರ್ವಾಶ್ರಮದ ಬಗ್ಗೆ ಏನೂ ಗೊತ್ತಿಲ್ಲ. ಆದರೆ ಅವರು ಪದ್ಮನಾಭ ತೀರ್ಥರು ಅಂತ ಗೋದಾವರಿ ತೀರದವರು, ಮಹಾ ದೊಡ್ಡ ವಿದ್ವಾಂಸರು. ಆಚಾರ್ಯರ ವಿದ್ವತ್ತೆಗೆ ಮರಳಾಗಿ ಆಚಾರ್ಯರ ಶಿಷ್ಯರಾಗಿ ಆಚಾರ್ಯರಿಂದ ಸನ್ಯಾಸ ತಗೊಂಡು ಪದ್ಮನಾಭ ತೀರ್ಥ ಅಂತ ಹೆಸರು ಪಡೆದರು. ಸ ಪದ್ಮನಾಭ ತೀರ್ಥಾಖ್ಯ ಶಿಷ್ಯೋ ಅನ್ಯೋಭೂತ ಸುಚೇತಸ. ಪದ್ಮನಾಭ ಇವರದು ಒಂದು 20-30 ಶ್ಲೋಕಗಳಲ್ಲಿ ವಿಷ್ಣು ತೀರ್ಥರ ಚರಿತ್ರೆಯನ್ನು ಮುಗಿಸಿದಂಥ ನಾರಾಯಣ ಪಂಡಿತರು ಪದ್ಮನಾಭ ತೀರ್ಥರ ಬಗ್ಗೆ ಒಂದು 7 ಶ್ಲೋಕಗಳನ್ನು ಅವರ ವ್ಯಕ್ತಿತ್ವದ ಚಿತ್ರಣವನ್ನು ಮಾಡೋದಕ್ಕೋಸ್ಕರ. ಅವರು ಸ್ವತಃ ವಿದ್ವಾಂಸರು, ಆದರೆ ಆಚಾರ್ಯರ ಹತ್ರ ಬಂದು ಶಾಸ್ತ್ರ ಶ್ರವಣ ಮಾಡಿದರು. ಪುನಃ ಪಾಠ ಕೇಳಿದ್ರು ಆಚಾರ್ಯರ ಹತ್ರ. ತಿಳ್ಕೊಂಡ್ಬಿಟ್ಟಿದ್ರು, ಕೇಳಲಿಲ್ವಾ? ಮಹಾವಿದ್ವಾಂಸರು. ಹಾಗೆ ಆಚಾರ್ಯರ ಹತ್ರ ಒಂದು ಶ್ರುತ್ಯ ಮತ್ಯ ಸದಾ ಭಕ್ತ್ಯ ವಿರಕ್ತ್ಯ ನಿತ್ಯ ಸೇವೆಯ ಅಂತ ಆಚಾರ್ಯ ಒಂದು ಶ್ರವಣ ಮಾಡಿದ್ರಂತೆ. ಆಚಾರ್ಯರ ಪಾಠ ಹೇಳಿದ್ದನ್ನು ಕೂತು ಮನನ ಮಾಡಿದರು. ಅದರ ಜೊತೆಗೆ ಆಚಾರ್ಯ ಮೇಲೆ ಅನನ್ಯ ಭಕ್ತಿ, ಆಚಾರ್ಯ ಶಾಸ್ತ್ರದ ಮೇಲೆ ಅನನ್ಯ ಭಕ್ತಿ, ಭಗವಂತನಲ್ಲಿ ಅನನ್ಯ ಭಕ್ತಿ, ಅದರಿಂದ ವಿರಕ್ತಿ, ಇದನ್ನೆಲ್ಲ ಆಚಾರ್ಯ ಒಟ್ಟಿಗೆ ಸೇರಿ ಬೆಳೆಸಿಕೊಂಡ್ರು. ಶ್ರವಣ ಮನನದಿಂದ ಭಕ್ತಿಪೂರ್ವಕವಾಗಿ ಅಧ್ಯಯನ ಮಾಡಿ ಭಗವಂತನಲ್ಲೂ ಗುರುವಿನಲ್ಲೂ ಶಾಸ್ತ್ರದಲ್ಲೂ ಭಕ್ತಿ ಬೆಳೆಸಿ ಅದರ ಮೂಲಕ ಸಾಂಸಾರಿಕವಾಗಿ ಅವರು ಗೃಹಸ್ಥರಾಗಿದ್ದವರು ನೋಡಿ ಎಲ್ಲ ಆಸಕ್ತಿಯನ್ನು ಕೊಡುವುದು ನಿರಂತರ. ಇದು ಕಾರಣ ನಿತ್ಯ ಸೇವೆಯ ಆಚಾರ್ಯನ ನಿರಂತರ ಸೇವೆಯಿಂದ ಅವರ ಶ್ರವಣ ಮನನ ಭಕ್ತಿ ವಿರಕ್ತಿ ಹೆಚ್ಚಾಯಿತು. ಅವರ ಆ ಒಂದು ಭಕ್ತಿ ವಿರಕ್ತಿ ಶ್ರವಣ ಮನನಗಳನ್ನು ನೋಡಿ ಯಸ್ಮಿ ಪ್ರಸನ್ನ ಪ್ರಾಜ್ಯಕ್ಷ, ಆಚಾರ್ಯ ಪ್ರಸನ್ನರಾದ. ಅವರಲ್ಲಿರತಕ್ಕಂಥ ವಿರಕ್ತಿ, ಆ ಭಕ್ತಿ, ಆ ನಿಷ್ಠೆ, ಶಾಸ್ತ್ರಶ್ರವಣದ ನಿರಂತರ ಶ್ರದ್ಧೆ, ಇದರಿಂದ ಪ್ರಸನ್ನರಾಗಿ ಸದ್ಯೋ ವಿದ್ಯಾಂ ದದೌ ಶುಭಾಂ. ಆಚಾರ್ಯರು ಅವರಿಗೂ ಇದು ವಿಷ್ಣು ತೀರ್ಥರು ಹೇಗೆ ವೇದವ್ಯಾಸ ತೀರ್ಥರಿಗೆ ಅನುಗ್ರಹ, ಹಾಗೆ ಸರ್ವಶಾಸ್ತ್ರಗಳು ನಾನು ಪಾಠ ಕೇಳೋದು ಬೇಡಪ್ಪ, ನಿನಗೆ ಸರ್ವಶಾಸ್ತ್ರಗಳ ಸ್ಫುರಣ ಆಗಲಿ ಅಂತ ಆಶೀರ್ವಾದ ಮಾಡಿಬಿಟ್ಟಂತೆ ಆಚಾರ್ಯರು. ಸದ್ಯೋ ವಿದ್ಯಾಂ, ಅವರು ಆಚಾರ್ಯರ ಅನುಗ್ರಹದಿಂದ ಸರ್ವವಿದ್ಯೆಯಲ್ಲೂ ಕೂಡ ಪರಿಣಿತರಾದರು ಪದ್ಮನಾಭ ತೀರ್ಥರು. ಸದ್ಯೋ ವಿದ್ಯಾಂ ದದೌ ಶುಭಾಂ. ಹೀಗೆ ವಿದ್ಯೆಯನ್ನು ಪಡೆದಂಥ ಪದ್ಮನಾಭ ತೀರ್ಥರ ಚಟುವಟಿಕೆ ಏನು ಅಂತಂದ್ರೆ, ಅವ್ರು ಹೇಳಿದ್ರು ಅದು ಮಹಾ ತಿಮಿಂಗಿಲಪ್ಪ ಅಂತಾರೆ ನಾರಾಯಣ ಪಂಡಿತರು. ತಿಮಿಂಗಿಲ ಅದು, ಅದಕ್ಕೆ ಈ ನದಿಗಳಲ್ಲೆಲ್ಲ ಓಡಾಡಲಿಕ್ಕೆ ಸಾಕಾಗೋದಿಲ್ಲ. ತಿಮಿಂಗಿಲಕ್ಕೆ ನದಿಗಳಲ್ಲಿ ಬರೋದೇ ಇಲ್ಲ, ಅವು ಸಮುದ್ರದಲ್ಲೇ ಇರೋದು. ಅದರಿಂದ ಇವರಿಗೆ ಈ ನದಿಗಳು, ಈ ಸಾಮಾನ್ಯ ಇತರ ಮತಗಳು ಅನ್ನುವಂತಹ ನದಿಗಳಲ್ಲಿ ಓಡಾಡಲಿಕ್ಕೆ ಕಷ್ಟ ಆಗ್ತಿತ್ತು. ಅದಕ್ಕೆ ವೇದಾಂತದ ಸಮುದ್ರದಲ್ಲೇ ವಿಹರಿಸಿದರು. ವೇದಾಂತಾಬ್ಧಿಂ ನಯೋ ಜಾತು ಜಹೌ ವಿದ್ವತ್ ತಿಮಿಂಗಿಲ. ಇವರು ವಿದ್ವಾಂಸರಲ್ಲೇ ತಿಮಿಂಗಿಲ ಇದೆ. ಈ ತಿಮಿಂಗಿಲಕ್ಕೆ ಓಡಾಡಲಿಕ್ಕೆ ವೇದಾಂತದ ಸಮುದ್ರವೇ ಬೇಕು. ಈ ಬೇರೆ ನ್ಯಾಯ, ಪೂರ್ವಮೀಮಾಂಸಾ ಅಥವಾ ಸಾಂಖ್ಯ, ಯೋಗ, ತರ್ಕ ಇವೆಲ್ಲ ಈ ಸಣ್ಣ ಸಣ್ಣ ನದಿಗಳು, ಅವ ತಿಮಿಂಗಿಲಕ್ಕೆ ಓಡಾಡಲಿಕ್ಕೆ ಜಾಗ ಸಾಕಾಗ್ತಿರಲಿಲ್ಲ. ಹಾಗಾಗಿ ಸಮುದ್ರದಲ್ಲೇ ವೇದಾಂತದ ಕಡಲಲ್ಲಿ ಸದಾ ವಿಹರಿಸಿದರು. ಅದನ್ನು ಒಂದು ಕ್ಷಣವೂ ಬಿಡದೆ ಅದರಲ್ಲೇ ಇದ್ದ ವಿದ್ವತ್ ತಿಮಿಂಗಿಲ ಇವರು. ಆದರೆ ಒಂದೊಂದ್ಸರ್ತಿ ದೊಡ್ಡ ಪ್ರವಾಹ ಬಂದಾಗ, ಪ್ರವಾಹದಲ್ಲಿ ದೊಡ್ಡ ದೊಡ್ಡ ನದಿಗಳು, ಮಹಾನದಿಗಳಲ್ಲಿ ಪ್ರವಾಹ ಬಂದಾಗ ಆ ಪ್ರವಾಹದ ಒಟ್ಟಿಗೆ
ಸಮುದ್ರದಿಂದ ನದಿಗೊಂದು ಬರ್ತಿದ್ರಂತೆ. ಯಾವಾಗಾದ್ರೆ ಯುಕ್ತಿ ಪ್ರವಾಹ ಸಂರಂಭ ಈ ಯುಕ್ತಿಗಳಿಂದ ವೇದಾಂತವನ್ನು ಖಂಡನೆ ಮಾಡಿ ನಮ್ಮ ಮತವೇ ಸರಿ ಅಂತ ಯಾರಾದ್ರೂ ಪ್ರಚಂಡ ವಾಗ್ಮಿಗಳು ಬಂದ್ರೆ ಆವಾಗ ಅವರನ್ನು ಖಂಡನೆ ಮಾಡಲಿಕ್ಕೋಸ್ಕರ ನದಿಗೆ ಪ್ರವೇಶ ಮಾಡ್ತಿದ್ದಂತೆ. ಪರಶಾಸ್ತ್ರ ನದೀಚರ ಎಲ್ಲೋ ಬಂದ್ರು ಆ ಶಾಸ್ತ್ರವನ್ನು ಧೂಳಿಬಟ ಮಾಡಿದ್ರೆ ಮತ್ತೆ ಸಮುದ್ರಕ್ಕೆ ಹೋದ್ರು ಅಂತ. ಪರಶಾಸ್ತ್ರದಲ್ಲಿ ವಾದ ಮಾಡತಕ್ಕ ಅವಶ್ಯಕತೆ ಬಂದಾಗ ಅಷ್ಟೇ ಆ ಪ್ರವಾಹದಲ್ಲಿ ತಿಮಿಂಗಲ ಇಳಿದ್ರೆ ನದಿ ಬರೋದಿಲ್ಲ. ಅವು ಪ್ರವಾಹದಲ್ಲಿ ಕೊಚ್ಚಿಕೊಂಡು ಬಂದ ಹಾಗೆ ಒಮ್ಮೊಮ್ಮೆ ನದಿ ದುಶಾಸ್ತ್ರಗಳ ನದಿಯಲ್ಲಿ ಪ್ರವೇಶ ಮಾಡಿ ಅದನ್ನು ನಿರಾಕರಣೆ ಮಾಡಿದ ತಕ್ಷಣ ಮತ್ತೆ ಪುನಃ ಮರಳಿ ಸಮುದ್ರಕ್ಕೆ. ಅವರ ನಿರಂತರ ವಾಸ ವೇದಾಂತದ ಕಡಲಲ್ಲೇ ವಾಸ ಮಾಡಿದರು. ಹೀಗೆ ಆಚಾರ್ಯರಿಂದ ಅನುಗ್ರಹಿತರಾಗಿ ವೇದಾಂತದಲ್ಲಿ ಬಹಳ ಎತ್ತರಕ್ಕೆ ಏರಿದರು. ಅವರು ವೇದಾಂತದಲ್ಲಿ ವೇದಾಂತ ತಿಮಿಂಗಲ ಏನ್ ಮಾಡ್ತಿತ್ತು ಅಂದ್ರೆ, ತಿಮಿಂಗಲ ಬೇರೆ ಮೀನುಗಳನ್ನ ತಿಮಿಯನ್ನು ಗಿಲನ ಮಾಡಿದ್ರೆ ತಿಮಿಂಗಿಲ ತಿಮಿಗಳನ್ನೆಲ್ಲ, ತಿಮಿ ಅಂದ್ರೇನೆ ದೊಡ್ಡ ಮೀನು, ಅದನ್ನು ತಿನ್ನುವಂತಹ ತಿಮಿಂಗಿಲ ಇಲ್ಲ. ಅದು ಹನುಮನ್ ನಾಟಕದಲ್ಲಿ ಒಂದು ಶ್ಲೋಕ ಇದೆ, ತಿಮಿಂಗಿಲ ಗಿಲೋಪ್ಯಸ್ತಿ ತದ್ಗಿಲೋಪ್ಯಸ್ತಿ ರಾಷ್ಟ್ರ ಅಂತ. ಅಂದ್ರೆ ಇಲ್ಲಿ ತಿಮಿಂಗಿಲ ಅಂತಂದ್ರೆ ತಿಮಿಂಗಿಲ ಗಿಲ ಇದ್ರೆ ಅದೇ ತಿಮಿಂಗಿಲ. ಯಾವುದು ಅತ್ಯಂತ ದೊಡ್ಡ ಮೀನು ಅದು ತಿಮಿಂಗಿಲ ಅಂತ ಅರ್ಥ. ಅಲ್ಲಿ ವೇಲ್ ಅಂತಾರಲ್ಲ, ಮೀನುಗಳಲ್ಲೇ ದೊಡ್ಡ ಗಾತ್ರದ ಮೀನು ಅನ್ನುವ ಅರ್ಥದಲ್ಲಿ ತಿಮಿಂಗಿಲ ಅಂತ ಬಳಸಿತ್ತು. ಅವು ಚಿಕ್ಕ ಮೀನುಗಳನ್ನೆಲ್ಲ ಕಬಳಿಸಿ ಬಿಡ್ತಿದ್ವು. ಹಾಗೆ ಇವರು ವೇದಾಂತಾಬ್ಧಿಯಲ್ಲಿ ಓಡಾಡತಕ್ಕಂಥ ಚಿಕ್ಕ ಪುಟ್ಟ ಚಿಲ್ಲರೆ ಮೀನುಗಳನ್ನೆಲ್ಲ ಕಬಳಿಸಿ ಅಂದ್ರೆ ಧೂಳಿಬಟ ಮಾಡಿಬಿಡ್ತಿದ್ರು. ಅದನ್ನು ಹೇಳ್ತಾರೆ ಅವರು ಏನು ವ್ಯಾಖ್ಯಾ ಪ್ರಣಾದ ಮಾತ್ರೇಣ. ಅವರು ಪ್ರವಚನ ಮಾಡಲಿಕ್ಕೆ ಅಂತ ಕೂತ್ರೆ ಏನು ವೀರಂ ಮನ್ಯಾನ್ ಸ್ವಮಂಡಲೇ, ಅವಾಗೆಲ್ಲ ಪ್ರಚಾರವಾಗಿ ತುಂಬಾ ಪ್ರಚಾರದಲ್ಲಿದ್ದದ್ದು ಮಾಯಾವಾದ ತಾನೆ, ಅದ್ವೈತ. ಆ ಮಾಯಾವಾದಿಗಳೆಲ್ಲ ಅವ್ರದ್ದೇನು ಕಾರ್ಯಕ್ರಮ ಅಂದ್ರೆ ತಮ್ಮದೇ ಶಿಷ್ಯರನ್ನ ಕೂಡಿಸಿಕೊಳ್ಳೋದು, ಪ್ರವಚನ ಮಾಡೋದು, ಅವ್ರು ಹೇಳೋದು ಶಿಷ್ಯರು ಕೆನ್ನೆ ತಟ್ಟೋದು, ಅವ್ರು ಹೇಳೋದು ಶಿಷ್ಯರು ಕೆನ್ನೆ ತಟ್ಟೋದು, ಬೇರೆ ಯಾರಿಗೂ ಇಲ್ಲ. ಅದನ್ನ ಪ್ರಶ್ನೆ ಮಾಡುವವರೇ ಇಲ್ಲ. ಪ್ರಶ್ನೆ ಮಾಡಿದ್ರೆ ದಬ್ಬುವವನನ್ನ ಅಂತ, ಪ್ರಶ್ನೆ ಮಾಡಿದ್ರೆ ದಬ್ಬುವುದೇ, ಅವನು ಪ್ರಶ್ನೆ ಮಾಡ್ಲಿಕ್ಕಿಲ್ಲ, ಅವನು ಅಯೋಗ್ಯ ಇದ್ದಾನೆ ದಬ್ಬುವವನಲ್ಲ ಅಂತ. ಹಾಗೆ ಅವು ಕೆನ್ನೆ ತಟ್ಟುವವರನ್ನು ಕೂಡಿಸ್ಕೊಂಡು ಸ್ವಮಂಡಲೇ ವೀರಮನ್ಯಾನ ಅಂತ. ಇವರೆಲ್ಲ ಆಹಾ ಓಹೋ ಅಂತ ಹೇಳುವಾಗ ಆಹಾ ಎಂಥ ಪ್ರವಚನ ನಮ್ದು ಅಂತ ಇವರೇ ಬೀಗೋದು. ಈ ತರ ಇತ್ತು ಮಾಯಾವಾದ ಬಗ್ಗೆ ಪ್ರವಚನ. ತಮ್ಮ ಕೂಟದಲ್ಲಿ ತಾವೇ ಪ್ರವಚನ ಮಾಡೋದು, ತಾವೇ ಬೀಗಿಕೊಳ್ಳೋದು, ಸ್ವಮಂಡಲೇ ವೀರಮನ್ಯಾನ. ಆದರೆ ಇವರ ವ್ಯಾಖ್ಯಾ ಸಿಂಹನಾದ ಬಂದಾಗ ಮಾಯಾ ವಿಗ್ರಾಮ ಸಿಂಹಾನ್ಯವಾದಿ ಸಿಂಹೋ ನಿರಾಕರೋತು. ಈ ಮಾಯಾವಾದದ ವಾದ ಮಾಡತಕ್ಕಂಥ ಪಂಡಿತರು ಅವು ಏನಾದವು ಅಂದ್ರೆ, ಇವರು ಸಿಂಹದಂತೆ ಸಿಂಹನಾದ ಮಾಡಿದರೆ ಈ ಸಿಂಹನಾದ ಮುಂದೆ ಅವು ಗ್ರಾಮ ಸಿಂಹಗಳಾಗ್ಬಿಟ್ಟು ಒಂದು ನಾಯಿಗಳು ಬೊಗಳಿದಾಗ ಅನಿಸ್ತು ಜನರಿಗೆ. ಸಿಂಹದ ನಾದ ಮುಂದೆ ನಾಯಿಗಳು ಬೊಗಳಿದ್ರೆ ಯಾರು ಕೇಳ್ತಾರೆ? ಯಾರು ಲಕ್ಷ್ಯವೇ ಮಾಡದಷ್ಟು ಮಾಯಾವಾದ ಅನ್ಪಾಪುಲರಾಗೋಯ್ತು. ಇವರ ಪ್ರವಚನದ ಮುಂದೆ ಅವರ ತಲೆ ಎತ್ತುವುದು ಸಾಧ್ಯ ಆಗಲಿಲ್ಲ. ಅಂತಹ ಪ್ರಚಂಡವಾಗಿ ಮುಖ್ಯ ಉದ್ದೇಶ ಅಂದ್ರೆ ಮಾಯಾವಾದದ ನಿರಾಕರಣೆಯ ದೀಕ್ಷೆ ತೊಟ್ಟು ಪ್ರವಚನ ಮಾಡಿ ಪ್ರಾರಂಭ ಮಾಡಿದ್ರು.